ಜಯತು ಜಗದ್ಗುರು ಬಸವಣ್ಣ. ಶಾರ್ಟ್ ಕಡಿಮೆ ಮಾಡ್ರಿ. ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಂಗಮ ರೂಪನೆ ಬಸವಣ್ಣ, ಜಗತೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಲ್ಯಾಣ ವಾಸನೆ ಬಸವಣ್ಣ, ಕಾರುಣ್ಯ ಮೂರ್ತಿ ಬಸವಣ್ಣ. ಕಾಯಕ ಯೋಗಿಯೇ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಕಾಯಕ ಯೋಗಿ ಬಸವಣ್ಣ, ಕೈವಲ್ಯದಾತನೆ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ರೂಪನೆ ಬಸವಣ್ಣ, ನಿಷ್ಕಲಲಿಂಗವೇ ಬಸವಣ್ಣ. ನಿರ್ಗುಣ ರೂಪನೆ ಬಸವಣ್ಣ, ನಿಷ್ಕಲಲಿಂಗವೇ ಬಸವಣ್ಣ. ಅಕಾರ ಉಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಅಕಾರ ಮಕಾರ ಮೂಲದ ಓಂಕಾರ ನೀನೇ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಪರಮ ಪ್ರಭುವಿನಿ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಪರಮ ಪ್ರಭುವಿನಿ ಬಸವಣ್ಣ, ಪತಿತ ಪಾವನನೆ ಬಸವಣ್ಣ. ಭಕ್ತರ ಪಾಲನೆ ಬಸವಣ್ಣ, ಭವ ಭಯ ಕಾರಕ ಬಸವಣ್ಣ. ಭಕ್ತರ ಪಾಲನೆ ಬಸವಣ್ಣ, ಭವ ಭಯ ಕಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಬಸವಣ್ಣ ಶಂಕರ ನೀನೆ ಬಸವಣ್ಣ. ಬಸವಣ್ಣ ಶಂಕರ ನೀನೆ ಬಸವಣ್ಣ. ಬಂಧು ಮಾನವರ ಮಗವನು ಹರಿಸಿದ ಮಹಾದೇವ ನೀನೆ ಬಸವಣ್ಣ. ಬಂಧು ಮಾನವರ ಮಗವನು ಹರಿಸಿದ ಮಹಾದೇವ ನೀನೆ
ಬಸವಣ್ಣ ಜಯ ಗುರು ಬಸವಣ್ಣ ಜಯ ಗುರು ಬಸವಣ್ಣ. ಅಣುವಿನೊಳಗೆ ಅಣುವನ್ನ ಮಹಗೊಳಗೆ ಮಹವನ್ನ. ಅಣುವಿನೊಳಗೆ ಅಣುವನ್ನ ಮಹಗೊಳಗೆ ಮಹವನ್ನ. ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೆ ಬಸವಣ್ಣ. ಶರಣರ ಹೃದಯ ನಿವಾಸನೆ ಅಣ್ಣ ಬೇಗನೆ ಬಾರೆ ಬಸವಣ್ಣ. ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ. ಶಿವಲಿಂಗೇಶನೇ ಸಾಂಬ ಶಿವ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ. ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ. ಶಿವಲಿಂಗೇಶನೇ ಸಾಂಬ ಶಿವ ಶಿವಲಿಂಗೇಶನೇ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ. ಸಾಂ ಶಿವ ಓಂ ಶಿವ 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 ಸಾಂ ಶಿವ ಓಂ ಬಸವ 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 ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗಿರುವುದೆಂದು ಭಕ್ತಿತ್ರಯವ ಕಲಿಸಿ ಮುಕ್ತ ನೆನೆಸಿ ಮುಕ್ತಿ ಪದವಿಗೆ ಸಂದ ಕರ್ತೃ ಬಸವೇಶನತೆ ಭಕ್ತಿ ಭಿಕ್ಷೆಯ ನೀಡಿಸದ ಹೆಣ್ಣನು. ಪ್ರಥಮದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ವಿಶ್ವವಂದ್ಯ ಅಣ್ಣ ಬಸವಣ್ಣನವರನ್ನು ಸ್ಮರಣೆ ಮಾಡಿ ಎಲ್ಲ ಪ್ರಮುಖರನ್ನೂ ಕೂಡ ಸ್ಮರಣೆ ಮಾಡಿ ಸಂದೇಶ ಕಡಿಮೆ ಮಾಡಿ ಆರಾಧ್ಯ ಗುರುದೇವರಾದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರ ಶ್ರೀಚರಣಗಳನ್ನು ಮಸ್ತಕದ ಮೇಲೆ ಧರಿಸಿ
ಶಿವ ಮೆಚ್ಚುವಂತೆ ಬಸವ ಪುರಾಣ ಬರೆದ ಭೀಮ ಕವಿಗಳವರನ್ನು ಸ್ಮರಿಸಿ ಈ ನಾಡನ್ನ ಪಾವನವನ್ನಾಗಿ ಮಾಡಿರತಕ್ಕಂಥ ಮಹಾನ್ ತಪಸ್ವಿ ಶ್ರೀ ಗುರು ಶಿವಲಿಂಗೇಶ್ವರರನ್ನು, ಶರಣ ಶಿವಲಿಂಗೇಶ್ವರರನ್ನು, ಶ್ರೀ ಗುರುಶಾಂತೇಶ್ವರರನ್ನು ಕೂಡ ಸ್ಮರಣೆ ಮಾಡಿ ಪರಮ ಪವಿತ್ರವಾಗಿರತಕ್ಕಂಥ ಸಂಗಮೇಶ್ವರ ಮತ್ತು ಖಂಡೇಶ್ವರ ದೇವಸ್ಥಾನ ನೂತನವಾಗಿ ನಿರ್ಮಿಸಲ್ಪಟ್ಟಿರತಕ್ಕಂಥ ಮಹಾದ್ವಾರದ ಲೋಕಾರ್ಪಣೆ, ಅಕ್ಕ ಮಹಾದೇವಿ ಮತ್ತು ನಂದೀಶ್ವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಬಸವ ಪುರಾಣ ಸ್ವಲ್ಪ ಕರ್ಕಶ ಆಗಕತ್ತೈತಿ. ಸ್ವಲ್ಪ ಸ್ಮೂತ್ ಮಾಡ್ರಿ, ಶಾರ್ಪ್ ಕಡಿಮೆ ಮಾಡ್ರಿ, ಸ್ವಲ್ಪ ಬೇಸಿಡ್ರಿ. ಈ ಬಸವ ಪುರಾಣದ ನೀನು ಚೆನ್ನಾಗಿತ್ತು ನೋಡುತ್ತೆ, ನೀನು ಚೆನ್ನಾಗಿತ್ತು. ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದ ಮಾರ್ಗದರ್ಶಕರು, ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರ ಶ್ರೀಪಾದಗಳನ್ನು ನಮ್ಮ ಹಿರಿಯ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮವರೇ ಆದ ಶತಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಿಗೂ ನತಮಸ್ತಕನಾಗಿ, ಸಂಗೀತ ಕಲಾ ಬಳಗವೇ, ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳೇ, ಊರಿನ ಎಲ್ಲ ಗುರು ಹಿರಿಯರೇ, ಪರಸ್ಥಳದಿಂದ ಆಗಮಿಸಿರ್ತಕ್ಕಂಥ ಸದ್ಭಕ್ತ ಶ್ರೇಷ್ಠರೇ, ಶರಣರೇ, ತಾಯಂದಿರೇ, ಮಕ್ಕಳೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಃ ನಾಗೃಹ ಕಸ್ಯ ಸಿದ್ಧನಂ. ಉಪನಿಷತ್ತುಗಳಲ್ಲಿ ಈಶಾವಾಸ್ಯೋಪನಿಷತ್ತು ಅಂತ ತಿಳ್ಕೊಂಡು ಒಂದು ಅದ್ಭುತವಾಗಿರತಕ್ಕಂಥ ಒಂದು ಗ್ರಂಥ. ಅದರಲ್ಲಿ ಲೋಕಹಿತದ ಸಲುವಾಗಿ ಬಹಳ ಅದ್ಭುತವಾಗಿರತಕ್ಕಂಥ ಒಂದಿಷ್ಟು ಮಾತುಗಳು ಈ ಮನುಕುಲದ ಮೇಲೆ ಬೆಳಕನ್ನು ಚೆಲ್ತಾವೆ. ಈಶಾವಾಸ್ಯಮಿದಂ ಸರ್ವಂ, ಇದೇನು ಪ್ರಪಂಚ ಅದಲ್ಲ, ಇದೇನು ಜಗತ್ತು ಅದಲ್ಲ, ಇದೆಲ್ಲವೂ ಕೂಡ ಈಶ್ವರನಿಂದ ನಿರ್ಮಾಣ ಪಟ್ಟಿರ್ತಕ್ಕಂಥದ್ದು. ಈ ಜಗತ್ತಿನ ಕಣ ಕಣದಲ್ಲಿಯೂ ಕೂಡ ಆ ಈಶ್ವರನ ಒಂದು ಅಸ್ತಿತ್ವ. ಹೀಗಾಗಿ ಈ ಪ್ರಪಂಚವೆಲ್ಲವೂ ಕೂಡ ಆ ಈಶ್ವರನದೇ. ಈಶ್ವರನ ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಬಾಳ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ. ಆದ್ರೆ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು, ಈ
ಪ್ರಪಂಚ ನಮ್ಮದಲ್ಲ. ಈ ಪ್ರಪಂಚ ನಾವು ನಿರ್ಮಾಣ ಮಾಡಿಲ್ಲ, ಪರಮಾತ್ಮನಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಪ್ರಪಂಚ ಪರಮಾತ್ಮನದ್ದು. ನಮಗ ಇಲ್ಲಿ ಈ ಪರಮಾತ್ಮನ ಪ್ರಪಂಚದೊಳಗ ಪರಮಾತ್ಮ ಬಾಳಲಿಕ್ಕೆ ಅವಕಾಶ ಕೊಟ್ಟಾನ. ಗಾಳಿ ಕೊಟ್ಟಾನ, ಬೆಳಕು ಕೊಟ್ಟಾನ, ಭೂಮಿ ಕೊಟ್ಟಾನ, ನೆಲ, ಜಲ, ಸೂರ್ಯ, ಚಂದ್ರ, ಹಗಲು, ರಾತ್ರಿ ಎಲ್ಲವನ್ನೂ ಕೂಡ ನಮ್ಮ ಸಲುವಾಗಿ ಆ ಪರಮಾತ್ಮ ಕೊಟ್ಟಾನ. ನಮ್ಮ ಕರ್ತವ್ಯ ಏನು ಅದ ಅಂತಂದ್ರ ಆತ ಕೊಟ್ಟಿರ್ತಕ್ಕಂಥ, ಆತ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಪಂಚದೊಳಗ ಆತನ ಪ್ರಪಂಚವನ್ನ ಹಾಳು ಮಾಡ್ಲಾರ್ದಂಗ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಿ ಹೋಗೋದಷ್ಟೇ ನಮ್ಮ ಕೆಲಸ ಅದ. ಆದ್ರೆ ಇದೆಲ್ಲವೂ ಕೂಡ ನಂದು ನಂದು ಎಂತಕ್ಕಂಥ ಭ್ರಮೆಯೊಳಗ ಬೀಳೋದು ಅದು ನಮ್ಮ ಕೆಲಸ ಅಲ್ಲ ಅಂತಾರ. ಯಾಕ ಅಂತಂದ್ರ ಈಶಾವಾಸ್ಯ ಮಿದಂ ಸರ್ವಂ. ಕುಂಬಾರ ಈ ಭೂಮಿಯಲ್ಲಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಂಡು ಮನೆಗೆ ಒಯ್ತಾನ, ಕಲಿಸ್ತಾನ. ಆ ಕೆಸರನ್ನ ತುಳಿದು ತುಳಿದು ಬಡದು ಬಡದು ಹದ ಮಾಡ್ತಾನ, ಗಡಿಗೆ ಮಾಡ್ತಾನ. ಯಾವಾಗ ಗಡಿಗೆ ನಿರ್ಮಾಣ ಆತೋ ಆವಾಗ ಅವ ಅಂತಾನ ಈ ಗಡಿಗೆ ನಂದು. ಯಾವಾಗ ಮಾರಕ್ಕಿಟ್ಟ ನಿಮ್ಮಂಥವ್ರು ಒಬ್ರು ತಗೊಂಡ್ರಿ ಆವಾಗ ನೀವಂತೀರಿ ಇದಕ್ಕೆ 100 ರೂಪಾಯಿ ಕೊಟ್ಟು ನಾ ತಗೊಂಡಿನಿ, ಈ ಗಡಿಗೆ ನಂದು. ಮಾರು ತನಕ ಕುಂಬಾರ ನಂದಂದ, ಮಾರದ ಬಳಕ ನೀವೇನಂದ್ರಿ ಈ ಗಡಿಗೆ ನಂದು ಅಂದ್ರಿ. ಯಾವಾಗ ಕೈಯಾಗಿನ ಗಡಿಗೆ ಬಿತ್ತು ಒಡಿತು ಆವಾಗ ಈ ಭೂಮಿ ಅಂತದ ಈ ಗಡಿಗೆ ನಂದು. ಕುಂಬಾರಂದು ಅಲ್ಲ, ತಗೊಂಡವರು ನಿಮ್ದು ಅಲ್ಲ. ನಿಜವಾಗಿಯೂ ಕೂಡ ಯಾರ ಗಡಿಗೆ ಅದು? ಭೂಮಿಯಿಂದ ಬಂದಿರತಕ್ಕಂಥದ್ದು. ಅದು ಭೂಮಿಗೆ ಸಲ್ಲತಕ್ಕಂಥದ್ದು. ಹಂಗ ಈಶಾವಾಸ್ಯ ಮಿದಂ ಸರ್ವಂ. ಫಲ ನಂದು ಅಂತೀವಿ, ಇಂಥದೊಂದು ತೆಂಗಿನ ಗಿಡ ಹಚ್ತೀವಿ, ಅದಕ್ಕೆ ನೀರು ಹಾಕ್ತೀವಿ, ಬೆಳೆಸ್ತೀವಿ, ಈ ಗಿಡ ನಂದು ಅಂತೀವಿ. ಯಾವಾಗ ಗಿಡ ಬೆಳೀತು, ತೆಂಗಾಯ್ತು ಗಿಡದಾಗ, ಹಾಗಾದ್ರೆ ಆ ತೆಂಗಿನಕಾಯಿ ಒಳಗ ನೀರು ತುಂಬಿದವರು ಯಾರು? ನಿನಗೆ ತುಂಬಕ್ಕಾಗ್ತದೇನು? ಒಂದು ಮಾವಿನ ಗಿಡ ಹಚ್ಚಿದ್ರಿ, ನೀರು ಹಾಕಿದ್ರಿ, ಬೆಳೀತು, ಯಾವಾಗ ಅದು ಹಣ್ಣು ಆತು ಅವಾಗ ಹುಳಿ ತುಂಬಿದವರು ಯಾರು? ರುಚಿ ತುಂಬಿದವರು ಯಾರು? ನಂದು ಅಂತ ಮನೆ ಕಟ್ಟಿಸಿದ್ರಿ, ಕಟ್ಟಿಸಿದ ಸ್ವಲ್ಪ ದಿವಸಕ್ಕೆ ನೀವು ತೀರ್ಕೊಂಡ್ರಿ. ನಿಮ್ಮ ಶರೀರ ಹೋತು ಸ್ಮಶಾನಕ್ಕೆ, ಮನಿ ಅಲ್ಲೇ ಉಳಿತು. ಯಾರ್ದು ಮನಿ? ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ಧರೆ ವನಿತೆ ಮಕ್ಕಳು ನನ್ನವರು ತನ್ನವರು ಎಂದು ಜಗ ಹೋರಿ ಹೋರಿ ಸಾಯುತ್ತಿದೆ ನೋಡ. ಕರ್ತೃ ಕೂಡಲ ಚೆನ್ನ ಸಂಗಮ ದೇವನೆಂದರಿಯದೆ ಅಂತ ಉಳುವಿಯ ಚೆನ್ನ ಬಸವಣ್ಣನವರು ಹೇಳ್ತಾರ. ನಿಮ್ದೊಂದು ಮನಿ, ನಿಮ್ಮ ಮನಿಯೊಳಗ ಒಂದು ಗುಬ್ಬಿ ಮನಿ ಕಟ್ಟಿಕೊಂಡು ಅದ. ಮಳೆಗಾಲ, ಹೊರಗ ಜೋರ ಗಾಳಿ ಬೀಸಾಕತ್ತದ, ಗುಡುಗ ಮಿಂಚ ಸಿಡಲ, ಹೊರಗಿಂದ ಒಂದು ಗುಬ್ಬಿ ನಿಮ್ಮ ಮನ್ಯಾಗ ಬಂತು. ನಿಮ್ಮ ಮನ್ಯಾನ ಗುಬ್ಬಿಗೆ ಹೇಳ್ತದ, ಗುಬ್ಬೆಪ್ಪ ನನಗೆ ಇರಾಕ ಮನಿ ಇಲ್ಲ,
ಹೊರಗ ಗಾಳಿ ಧೂಳಿ ಮಳಿ ಸಿಡ್ಲ ಎಲ್ಲಿ ಕುತ್ಕೋಬೇಕು ಅಂತಂದ್ರೆ ನನಗೆ ಅವಕಾಶ ಇಲ್ಲ. ಇವತ್ತೊಂದು ದಿವಸ ನಿನ್ನ ಮನ್ಯಾಗ ನನಗೆ ಅವಕಾಶ ಕೊಡು ಅಂತದ ಹೊರಗಿನ ಗುಬ್ಬಿ. ಅವಾಗ ನಿಮ್ಮ ಮನೆಯ ಗುಬ್ಬಿ ಅಂತದ, ಇಲ್ಲ ಇದು ನಂದು ಮನಿ ಅದ. ಆ ಮಾಳಿಗೆ ಮೇಲೆ ಹಾರಿ, ಈ ಮಾಳಿಗೆ ಮೇಲೆ ಹಾರಿ, ಆ ಗಿಡದಿಂದ ಹಾರಿ, ಈ ಗಿಡದಿಂದ ಹಾರಿ, ಆ ಹೊಲದಿಂದ ಇನ್ನೊಂದು ಹೊಲಕ್ಕೆ ಹಾರಿ ಹಾರಿ ಒಂದೊಂದು ಕಡ್ಡಿ ತಂದು 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 ನಾ ಮನಿ ಕಟ್ಟಿನಿ ಅಂದ ಬಳಕ ಇದು ನಂದು ಮನಿ ಅದ, ನಂದು ಮನ್ಯಾಗ ನಾನು ಇರ್ಬೇಕೇ ಹೊರತು ನಿನಗ ಅವಕಾಶ ಇಲ್ಲ. ಮಳಿ ನಿಲ್ಲೋ ತನಕ ಆದ್ರೂ ಅವಕಾಶ ಕೊಡು ಅಂದ್ರೂ ಕೂಡ ಕೊಡ್ಲಿಲ್ಲ. ಹೊರಗಿನ ಗುಬ್ಬಿಗೆ ನಿಮ್ಮ ಮನೆಯನ ಗುಬ್ಬಿ ಹೊರಗೆ ಹಾಕಿ ಬಿಡುತ್ತು. ಮುಂದೆ 4 ದಿವಸಕ್ಕ ಹಬ್ಬ ಬಂದಿತ್ತು, ಮನಿ ಸಾರಿಸ್ಬೇಕಾಗಿತ್ತು. ಮನಿ ಸಾರ್ಸಾಕ ತೆಗದ್ರಿ, ಆವಾಗ ಈ ಗುಬ್ಬಿ ಮನಿ ನಿಮಗೆ ಕಾಣಿಸ್ತು. ಹಾಳು ಗುಬ್ಬಿ ಎಷ್ಟು ಹೊಲಸು ಮಾಡ್ಯಾರಲ್ಲ ಅಂತ ತಿಳ್ಕೊಂಡು ಗುಬ್ಬಿ ಮನಿ ಒಯ್ದು ತಿಪ್ಪ್ಯಾಗ ಒಗದ್ರಿ. ಗುಬ್ಬಿ ಹೊರಗೆ ಬಂತು. ಹೊರಗಿನ ಗುಬ್ಬಿ ನಿಮ್ಮ ಮನೆಯ ಗುಬ್ಬಿಗೆ ಕೇಳ್ತದ, ನಂದ ಮನಿ ನಂದ ಮನಿ ನಂದ ಮನಿ ಅಂತ ಎಷ್ಟು ಬಡ್ಕೊಳ್ತಿದ್ದೀಯಲ್ಲ, ಎಲ್ಲದ ನೋಡು ನಿನ್ನ ಮನಿ ತಿಪ್ಪ್ಯಾಗ ಬಂದು ಬಿದ್ದಾಗ. ಚನ್ನಬಸವಣ್ಣನವರು ಆ ಗುಬ್ಬಿ ಕತಿ ಹೇಳಿಲ್ಲ, ಇಲ್ಲೇನು ಕುಂತಾವಲ್ಲ ಈ ಗುಬ್ಬಿ ಕತಿ ಹೇಳ್ಯಾರ ಅವರು. ಪರಮಾತ್ಮನ ಮನಿಯೊಳಗ ನಾವು ಆ ಗುಬ್ಬಿ ಹೆಂಗ ಒಂದು ಮನಿ ಕಟ್ಕೊಂಡು ನಂದು 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 ಅಂತ ತಿಳ್ಕೊಂಡು ನಾವು ಬಡ್ಕೊಳ್ತೀವಿ. ಆದ್ರೆ ಯಾವಾಗ ಮೃತ್ಯು ಎಂತಕ್ಕಂಥದ್ದು ಹೊರಗ ನಮ್ಮನ್ನ ಎತ್ತಿ ಬಗಿತದ, ಅವಾಗ ನಂದು ಇಲ್ಲ ನಿಂದು ಇಲ್ಲ, ಕೇವಲ ಅವಂದು ಮಾತ್ರ. ಯಾಕ? ಈಶಾವಾಸ್ಯ ಮಿರಂ ಸರ್ವಂ. ನಂದು ನಂದು ಎಂತಕ್ಕಂಥ ಒಂದು ಮೋಹ, ಮಮಕಾರ, ಅಹಂಕಾರ ಅದು ಕೇವಲ ಅಜ್ಞಾನವೇ ಹೊರತು ಅದನ್ನ ಬಿಟ್ಟರೆ ಮತ್ತೊಂದು ಯಾವುದೂ ಕೂಡ ಇಲ್ಲ. ಇಲ್ಲಿ ನಮಗೆ ಇರಾಕ ಅವಕಾಶ ಕೊಟ್ಟಾನ ಪರಮಾತ್ಮ, ಬದುಕಾಕ ಅವಕಾಶ ಮಾಡಿಕೊಟ್ಟಾನ ಪರಮಾತ್ಮ. ಹುಟ್ಟಿದಾಗಿನಿಂದ ಸಾಯು ತನಕ ನಿನಗೆ ಏನೇನು ಬೇಕು ಎಲ್ಲವನ್ನು ಕೊಟ್ಟಾನ ಪರಮಾತ್ಮ. ಲಾರ್ಡ್, ವಿ ಥ್ಯಾಂಕ್ ದಿ ಫಾರ್ ದಿ ನೈಟ್ and for the pleasant morning light. ದುಡಿಯಾಕ ಹಗಲ, ವಿಶ್ರಾಂತಿಗೆ ರಾತ್ರಿ. ಏನು ಕೊಡಬೇಕು ಎಲ್ಲ ಕೊಟ್ಟಾನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಅವ ಕೊಟ್ಟಿರ್ತಕ್ಕಂಥ ದಾನವನ್ನ ಚೆನ್ನಾಗಿ ಬಳಸ್ಕೊಂಡು ಬದುಕಿ ಸಂತಿ ಮುಗಿಸ್ಕೊಂಡು ಹೋಗುದು ಅಷ್ಟ ಅದ. ಸಂತಿ ಮಾಡಕ್ ಬಂದವ್ರು ನಾವು ಒಟ್ಟ ಮಂಗಳವಾರ ಸಂತಿ ಬೆಳಿಗ್ಗೆ 9-10 ಗಂಟೆಗೆ ಕೂಡಿ ಬಿಡ್ತದ, ನೆರೆದು ಬಿಡ್ತದ. ಎಲ್ಲಿ ತನಕ ಇರ್ತದ? 5 ಬಿಟ್ರೆ 6, ಬಹಳ ಆದ್ರೆ ಹಬ್ಬ ಹುಣ್ಣಿಮೆ ಇದ್ರೆ 7. ಮಾರಕ ಬಂದವರು ತಮ್ಮ ಮನೆಗೆ ಹೋಗ್ತಾರ, ತಗೊಳಕ್ ಬಂದವರು ತಮ್ಮ ಮನೆಗೆ ಹೋಗ್ತಾರ. ಮನೆಗೆ ಹೋಗುದ, ಅಲ್ಲಿ ಶಾಶ್ವತವಾಗಿ ಯಾರು ಇರಾಕ ಬಂದಿಲ್ಲ. ನಾಟಕ ನೋಡಕ್ ಹೋಗ್ತೀವಿ, ಎಷ್ಟು ಚಂದ ಅನಿಸ್ತದ. ಅವ್ ಪಾತ್ರಧಾರಿಗಳು ಏನು ಅದ್ಭುತವಾಗಿ ಪಾತ್ರ ಮಾಡ್ತಾರ, ಅಭಿನಯ ಮಾಡ್ತಾರ. ನಮ್ಮನ್ನು ನಾವು ಮರೆತು ಬಿಡ್ತೀವಿ. ಅವ್ರು ನಗಸಿದಾಗ ನಗ್ತೀವಿ, ಅಳಿಸಿದಾಗ ಅಳ್ತೀವಿ, ಗಂಭೀರತೆಯಿಂದ ಅದನ್ನು ನಾವು ನೋಡ್ತೀವಿ. ಯಾವಾಗ ಸಿನಿಮಾ ಮುಗಿತು, ನಾಟಕ ಮುಗಿತು, ಪಾತ್ರಧಾರಿಗಳು ತಮ್ಮ ಮನೆಗೆ ನೋಡಾಕ್ ಹೋದವರು ತಮ್ಮ ಮನೆಗೆ ಅಲ್ಲಿ ಯಾರಾದ್ರೂ ಕುಂಡ್ರುತ್ತಾರೇನು? ನೀ ಹಂಗ ಅಲ್ಲೇ ಕುತ್ತಿ ಅಂತಂದ್ರೆ ನಿನಗೆ ಹುಚ್ಚಂತಾರ. ಸಂಗಮೇಶ್ವರ ಜಾತ್ರೆ ಬಂದದ, ಖಂಡೇರಾಯನ ಜಾತ್ರೆ ಬಂದದ, ಬಸವ ಪುರಾಣ ನಾವು ಹೇಳಾಕ ಬಂದೀವಿ, ನೀವು ಕೇಳಾಕ ಬಂದೀರಿ. ಎಲ್ಲಿ ತನಕ? ಬಸವ ಪುರಾಣ ಮುಗಿಯೋ ತನಕ. ಮುಗಿತು ಅಂತಂದ್ರೆ ನಮ್ಮ ಮಠಕ್ಕೆ ನಾವು, ನಿಮ್ಮ ಮನೆಗೆ ನೀವು. ಯಾಕ? ಇಷ್ಟ ಆದ ನಮ್ಮ ಕೆಲಸ, ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ.
ಸಂತಿ ಮಾಡಾಕ ಬಂದಿವಿ, ಸಂತಿ ಮುಗಿಸ್ಕೊಂಡು ಹೋಗುದು ಅಟ್ಟ. ನಾಟಕ ನೋಡಾಕ ಬಂದೀವಿ, ನಾಟಕ ಮುಗಿಸ್ಕೊಂಡು ಹೋಗುದಷ್ಟ. ಪುರಾಣ ಹೇಳಾಕ ಬಂದೀವಿ, ಪುರಾಣ ಹೇಳುದು, ನಮ್ಮ ಮಠಕ್ಕೆ ಹೋಗುದು, ನೀವು ನಿಮ್ಮ ಮನೆಗೆ ಹೋಗುದು. ಯಾಕ ಇರೋದ ಇಷ್ಟ ಆದ ಕೆಲಸ. ಆದ್ರೆ ನಾ ಇಲ್ಲೇ ಕುಂಡಿರ್ತೀನಿ ಅಂತಂದ್ರ ಇದು ನಮ್ಮದಲ್ಲ. ಯಾಕ? ಈಶಾವಾಸ್ಯ ಮಿದಂ ಸರ್ವಂ, ಇದೆಲ್ಲವೂ ಕೂಡ ಪರಮಾತ್ಮಂದು. ಗುಲ್ಬರ್ಗಕ್ಕೆ ಹೋಗಿರಿ, ಹೊಟ್ಟಿ ಬಹಳ ಹಸದದ, ಹೋಟೆಲ್ಗೆ ಹೋದ್ರಿ, ತಮ್ಮ ಏನದ ಹೋಟೆಲ್ದೊಳಗ? ಇಡ್ಲಿ ಅದರಿ, ದ್ವಾಸಿ ಅದರಿ, ಉಪ್ಪಿಟ್ಟು ಅದರಿ, ವಡ ಅದರಿ, ಅದು ಅದರಿ, ಇದು ಅದರಿ. ಹಾಗಾದ್ರೆ ಒಂದು ಪ್ಲೇಟ್ ಇಡ್ಲಿ ಕೊಡು, ಎಷ್ಟು ರೂಪಾಯಿ? ಅದಕ್ಕ 50 ರೂಪಾಯಿ ರೀ. 50 ರೂಪಾಯಿ ಕೊಟ್ರಿ. ಆ ಪ್ಲೇಟ್ನೊಳಗ ಇಡ್ಲಿ ತಂದ, 2 ಇಡ್ಲಿ ಇದ್ದು, ಒಂದು ವಡ ಇತ್ತು, ಚಟ್ನಿ ಇತ್ತು, ಸಾಂಬಾರ್ ಇತ್ತು, ಚಮಚ ಇತ್ತು. ಆ ಚಮಚ ತಗೊಂಡು ಅದ್ರ ಸಹಾಯದಿಂದ ಇಡ್ಲಿ ತಿಂದ್ರಿ, ವಡ ತಿಂದ್ರಿ, ಹೊಟ್ಟಿ ತುಂಬ್ದಂಗಾತು. ಕೈ ತಕೊಂಡು ಬಂದ್ರೆ ಮುಗಿದು ಹೋತು. ಪ್ಲೇಟ ಚಮಚ ಕಿಶನಾಗಿ ಇಟ್ಕೊಂಡು ಬಂದ್ರ ಆ ಹೋಟೆಲ್ ಮಾಲಕ ಅಂತಾನ, ತಮ್ಮ ಪ್ಲೇಟ ಚಮಚ ಯಾಕೆ ತಗೊಂಡು ನಡ್ರಿಯೋ? ನೀವ ಹೇಳಿದ್ರಲ್ರಿ 50 ರೂಪಾಯಿಗೆ ಪ್ಲೇಟ ಇಡ್ಲಿ ವಡ. ಅವಾಗ ಅಂತಾನವ, ಇಡ್ಲಿ ವಡ ಮೇಲೆ ನಿನ್ನ ಅಧಿಕಾರ ಐತೆ ಹೊರತು ಪ್ಲೇಟ್ ಚಮಚ ಮೇಲೆ ನಿನ್ನ ಅಧಿಕಾರ ಇಲ್ಲ. ಈ ಪ್ರಪಂಚಕ್ಕೆ ಬಂದೀವಿ ಅಂತಂದ್ರ ಸುಮ್ಮ ಅನುಭವಿಸಿ ಹೋಗುವುದಷ್ಟ ನಿನ್ನ ಕೆಲಸ. ಆದ್ರೆ ಎಲ್ಲವೂ ನಿನ್ನ ಕಡೆಯಿಂದ ಏನು ಒಯ್ಯಕ್ ಆಗುವುದಿಲ್ಲ. ಯಾಕೆ? ಇದು ನಿಂದಲ್ಲ. ಇದು ಭೂಮಿ ಅದ, ಬೆಳ್ಕೊಂಡು ಉಣ್ಣಾಕ ಅಧಿಕಾರ ಅಷ್ಟ ಅದ ನಿನಗ. ಈ ಭೂಮಿ ನಿನಗೆ ಒಯ್ಯಾಕ ಬರುವುದಿಲ್ಲ. ಈ ವಸ್ತ್ರ ಆಭರಣಗಳದಾವ, ತೊಟ್ಕೊಂಡು ಒಂದು ಕ್ಷಣ ಸುಖ ಅನುಭವಿಸುವುದಷ್ಟ ಅದ. ಎಲ್ಲವೂ ಕೂಡ ಇಲ್ಲೇ ಬಿಟ್ಟು ಹೋಗುವುದದ. ಯಾಕ? ಇದ್ಯಾವುದೂ ಕೂಡ ನಿಂದಲ್ಲ. ಯಾಕ? ಇದು ಯಾರ್ದು? ಈಶಾವಾಸ್ಯ ಮಿದಂ ಸರ್ವಂ. ಅಲೆಕ್ಸಾಂಡರ್ ಹೆಸರು ಯಾರು ಕೇಳಿಲ್ಲ. ವಿಶ್ವವನ್ನೇ ಗೆಲ್ಲಬೇಕು ಅಂತ ನಡೆದ, ಅರ್ಧ ವಿಶ್ವವನ್ನೂ ಕೂಡ ಗೆದ್ದು ಬಿಟ್ಟಿದ್ದ ಅಲೆಕ್ಸಾಂಡರ್. ಒಂದು ದಿವಸ ರಾತ್ರಿ ವಿಚಾರ ಬಂತು, ಇಷ್ಟೆಲ್ಲ ನಾನು ಗೆದ್ದೀನಿ, ಗಳಿಸೀನಿ, ಗುಡ್ಡದಷ್ಟು ಬಿದ್ದದ ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ವಜ್ರ, ವೈಡೂರ್ಯ. ಇದು ಎಲ್ಲಿ ತನಕ? ಇದೇನು ನನ್ನ ಜೊತೆಗೆ ಶಾಶ್ವತವಾಗಿ ಬರ್ತದೋ ಹೆಂಗ? ವಿಚಾರ ಮಾಡ್ದ ಹೊತ್ತು ಹೊಂಡತು. ಪ್ರಧಾನಮಂತ್ರಿಗೆ ಹೇಳಿ ಕಳಿಸದ. ಓಡೋಡಿ ಬಂದ ಪ್ರಧಾನಮಂತ್ರಿ. ಹುಜೂರ್ ಅಂದ ಅಲೆಕ್ಸಾಂಡರ್ ಅಂತನ, ಪ್ರಧಾನಿ, ಹುಟ್ಟಿವಿ ಅಂತಂದ್ರೆ ಒಂದು ದಿವಸ ನಾವು ಸಾಯ್ಬೇಕು. ಅವ ರಾಜನ ಇರ್ಲಿ, ಪ್ರಜಾನ ಇರ್ಲಿ, ಗುರುನ ಇರ್ಲಿ, ಶಿಷ್ಯನ ಇರ್ಲಿ, ಯಾರೇ ಇರ್ಲಿ, ಹುಟ್ಟಿವಿ ಅಂತಂದ್ರ ಜಾತಸ್ಯ ಮರಣಂ ಧ್ರುವಂ. ಹುಟ್ಟಿವಿ ಅಂತಂದ್ರೆ ಒಂದ್ ದಿವಸ ಹೋಗಬೇಕ. ನಾನು ಕೂಡ ಒಂದು ದಿವಸ ಸಾಯ್ತೀನಿ. ಸತ್ತ ಬಳಿಕ ನಾನು ಹೆಣದ ಮೆರವಣಿಗೆ ಹೆಂಗ ಮಾಡಬೇಕು ಅಂತಂದ್ರೆ, ಇಡೀ ಶರೀರ ಎಲ್ಲ ಪೆಟ್ಟಿಗೆ ಒಳಗಿರ್ಬೇಕು, ಕೈ ಮಾತ್ರ 2 ಹೊರಗಿರಬೇಕು. ಆಯ್ತು ಅಂದ. ಒಂದು ದಿವಸ ಅಲೆಕ್ಸಾಂಡರ್ ಸತ್ತ. ನಗರದ ಪ್ರಮುಖ ಬೀದಿಯೊಳಗ ಮೆರವಣಿಗೆ ನಡೀತು. ಎಲ್ಲರಿಗೂ ಆಶ್ಚರ್ಯ, ಇದೇನು ಹೊಸ ಪದ್ಧತಿ ಹೆಣದ ಮೆರವಣಿಗೆ? ಇಡೀ ಶರೀರ ಎಲ್ಲ ಆ ಪೆಟ್ಟಿಗೆಯೊಳಗ ಇಟ್ಟಾರ, ಶವದ ಪೆಟ್ಟಿಗೆಯೊಳಗ. ಕೈಗಳು ಮಾತ್ರ ಯಾಕೆ ಹೊರಗೆ ಹಾಕ್ಯಾರ? ಯಾರ ಹತ್ರನೂ ಕೂಡ ಉತ್ತರ ಇಲ್ಲ. ಹಿಂಗ ಮೆರವಣಿಗೆ ನಡೆದಿತ್ತು. ಅಲ್ಲಿ ಒಬ್ಬ ಫಕೀರ ನಿಂತಿದ್ದ.
ಭಾಳ ಆದ್ರ 500, ಭಾಳ ಆದ್ರ 1000 ಬಿಟ್ಟು 2000 ಹೇಳ್ರಿ. ಅಂಥದ್ದೊಂದು ನತ್ತು ಬರುವುದಿಲ್ಲ ಅಂತಂದ್ರೆ ತಂಗಿ ಏನು ಬರ್ತದ್ರಿ ನಮ್ಮ ಜೊತೆಗೆ? ಇದು ಪರಮಾತ್ಮಂದದ ಇದೆಲ್ಲ ಪ್ರಪಂಚ, ಎಲ್ಲ ಇಲ್ಲೇ ಬಿಟ್ಟು ಹೋಗುವುದದ. ಆದ್ರ ಅದನ್ನ ಚೆನ್ನಾಗಿ ಅನುಭವಿಸಿ ಆನಂದದಿಂದ ಈ ಪರಮಾತ್ಮನ ಪ್ರಪಂಚ ಕೆಡಿಸಲಾರ್ದಂಗ ಅದನ್ನ ಸುಂದರವಾಗಿ ಇಟ್ಟು ನಾವು ಸುಂದರವಾಗಿ ಈ ಪ್ರಪಂಚವನ್ನ ಗೆದ್ದು ಹೋದ್ವಿ ಅಂತಂದ್ರೆ ಮುಗಿದೋತು, ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಆಗ್ತದೋ ಎಂಬತಕ್ಕಂಥ ವಿಚಾರ ಪೀಠಿಕಾದೊಳಗೆ ತಿಳ್ಕೊಳ್ತಾ ಇನ್ನು ಪುರಾಣ ಭಾಗದಲ್ಲಿ ಯಾವ ವಿಚಾರ ಬರ್ತದೆ ಅನ್ನೋದನ್ನ ನಮ್ಮ ಗವಾಯಿಗಳಿಂದ ಒಂದು ಹಾಡಾದ ನಂತರ ತಿಳ್ಕೊಳ್ಳೋಣ. ನಾನೇ ಕಟ್ಟಿಸಿದೆ, ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸುಳ್ಳು. ಅಂತಕ್ಕೆ ತೋರುವುದು ಈ ನುಡಿ ಜುಳ್ಳು, ಈ ನುಡಿ ಸುಳ್ಳು. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವನ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆಂಬುವ ಕಟ್ಟುಕರಾರು. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆಂಬುವ ಕಟ್ಟುಕರಾರು. ಏನಿಹುದೇನಿದು 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 ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ. ನಮ್ಮಯ ದಿನಗಳು ಮುಗಿದಿವೆ ಎನ್ನಲು ಬಿಡು ಎಂದೀಶನು ಆಜ್ಞಾಪಿಸಲು. ಇನ್ನು ಇರುವೆನು ನಾ ಬಿಡಲಾರೆನು,
ದೇವರ ಮನೆಯಿದು ಈ ಜಗವೆಲ್ಲ. ಇಷ್ಟನ್ನು ಕೊಟ್ಟಿಹುದು ಆತನ ಕರುಣೆ, ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ. ತಿಳಿದರೆ ಒಳಿತು ಬಾಡಿಗೆ ಸಲ್ಲದು, ತಿಳಿದರೆ ಒಳಿತು ಬಾಡಿಗೆ ಸಲ್ಲಿತು. ನಾವಿರುವುದೆಲ್ಲ ಅವನ ಆಸ್ತಿಯಲ್ಲಿ, ಈ ಜಗವೆಲ್ಲ ಈ ಜಗವೆಲ್ಲ ದೇವನ ವಸತಿ, ದೇವನ ಮನೆಯಿದು ಈ ಜಗವೆಲ್ಲ, ದೇವನ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರ ಜೀವಿಗಳೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ, ಈ ಜಗವೆಲ್ಲ, ಈ ಜಗವೆಲ್ಲ. ವರಮೇಕೋ ಗುಣಿಪುತ್ರ ನಚ ಮೂರ್ಖಶತ ಅನ್ನಪಿ, ಏಕಶ್ಚಂದ್ರಸ್ತಮೋ ಹಂತಿ ನಚ ತಾರಾ ಗಣೋಪಿ ಚ. ಸಿಂಹಾವಲೋಕನ. ಇವತ್ತು ಈ ಹುಡುಗರು ಹೇಳ್ತಾರೆ, ನಿನ್ನೆ ಪುರಾಣದೊಳಗೆ ಏನು ಬಂದಿತ್ತಪ್ಪ ಹೇಳ್ತೀರಿ? ತಮ್ಮ ಲಕ್ಷ ಕೊಟ್ಟು ಕೇಳಕತ್ತೀರಿ? ನಿನ್ನೆ ಪುರಾಣದೊಳಗೆ ಯಾವ ವಿಚಾರ ಬಂದಿತ್ತಪ್ಪ? ಹೇಳು ಶಬಾಷ್. ಹೇಳು, ಏನಂತಾನಪ್ಪ? ಗುರುಗಳು ಬಸವಣ್ಣಗೆ ಪಾಠ ಹೇಳಕತ್ತಾರು. ಅವ್ರು 3-4 ಸಲ ಬರೇ ಓಂ ಓಂ ಅಷ್ಟೇ ಬರ್ಸಿದ್ರು. ಮುಂದೆ ನಮ ಶಿವ ಯಾವಾಗ ಬರ್ಸೋರು, ಯಾವಾಗ ಕಲಿಸೋರು ಅಂತ ತಿಳ್ಕೊಂಡು ಬಸವಣ್ಣ ಗುರುಗಳಿಗೆ ಕೇಳ್ತಾನ. ಸಣ್ಣ ಬಸವಣ್ಣ ನೋಡ್ರಿ, ಎಷ್ಟು ಲಕ್ಷ ಕೊಟ್ಟ ಆ ಹುಡುಗ ಪುರಾಣ ಕೇಳ್ಯಾನ. ಜೋರಾದ ಚಪ್ಪಾಳೆ ತಟ್ರಿ. ಅವ್ರು ಬೇಕಾದಷ್ಟು ಓಡಾಳತನ ಮಾಡ್ಲಿ, ಬೇಕಾದಷ್ಟು ಜಿಗದಾಡ್ಲಿ, ಕುಣದಾಡ್ಲಿ, ಏನ ಮಾಡ್ಲಿ, ಸುಮ್ಮ 4 ವಿಚಾರಗಳು ಅವ್ರ ಕಿವ್ಯಾಗ ಬೀಳ್ಬೇಕು. ಅದಕ್ಕೆ ಮಕ್ಕಳಿಗೆ ಪುರಾಣಕ್ಕೆ ಕರ್ಕೊಂಡು ಬರ್ಬೇಕು. ಅವ್ರೇನು ಗಲಾಟೆ ಮಾಡಕತ್ತಾರ, ಜಿಗದಾಡಕತ್ತಾರ ಅಂತ ತಿಳ್ಕೊಂಡು ನಾಯಿನ ಸಿಟ್ಟಿಗೆ ಹೇಳೋದಿಲ್ಲ. ಬಟ್ ಅವ್ರ ಕಿವ್ಯಾಗ 4 ಒಳ್ಳೆ ವಿಚಾರ ಬೀಳ್ಬೇಕು. ಯಾಕ? ಒಮ್ಮ ಭೂಮಿಯಾಗ ನಾವು ಬೀಜ ಬಿತ್ತದ್ವಿ ಅಂತಂದ್ರೆ ಸಾಕು, ಇಂದಿಲ್ಲ ನಾಳೆ ಮಳಿ ಆತು ಅಂತಂದ್ರ ಅದು ಮೊಳಕೆ ಹೊಡಿತದ, ಅದು ಫಲ ಕೊಟ್ಟೇ ಕೊಡ್ತದ. 4 ವಿಚಾರಗಳು ಕಿವ್ಯಾಗ ಬೀಳ್ತಾ ಇರ್ಬೇಕು, ಅದು ಫಲ ಕೊಟ್ಟೇ ಕೊಡ್ತದ. ಅದು ನಾನು ಹಿಂಗ ಮಠಕ್ಕೆ ಹೋಗೋದಕ್ಕ ಇಂಥ 4 ಹುಡುಗರು ನಿಂತಿದ್ದು. ನಿನ್ನ 200 ರೂಪಾಯಿ ನೋಟ್ ಕೊಟ್ಟ ನನಗ. ಕೊಟ್ಟು ನಮಸ್ಕಾರ ಮಾಡ್ದ. ನಾ ಆ ಹುಡುಗನ ವಯಸ್ಸು ಬಹಳ ಆದ್ರೂ ಒಂದು 10-11 ವಯಸ್ಸಿರ್ಬೇಕು ಆ ಹುಡುಗಂದು. ಯಾಕೆ ಹೋತಮ್ಮ ಇಷ್ಟು ರೊಕ್ಕ ಕೊಡಾಕತ್ತಿಯಲ್ಲ ಅಂತ ಕೇಳಿದೆ. ಇಲ್ರಿ ಅಪ್ಪರ, ನೀವು ಪುರಾಣ ಹೇಳಕ್ ಬಂದಿದ್ರಲ್ಲ, ಅಲ್ಲಿ ಬಿದ್ದಿದ್ದು ರೀ, ಮತ್ತು ನೀವು ಕಾರ್ ಏರಿ ನೀವು ಹಿಂಗ್ ಬಂದ್ರಿ, ನಾ ಹಿಂಗ್ ನಡಬರ್ಕೊಂಡ್ ಹಾದು ನಾ ಇಲ್ಲಿಗೆ ಬಂದೇನ್ರಿ. ಮತ್ತೆ 200 ರೂಪಾಯಿ ನೀನ ಇಟ್ಕೋಬಹುದಾಗಿತ್ತಲ್ಲ. ಬಡ್ಡಿ ಗಿಟ್ಟಿ ಎಲ್ಲ ಸ್ವಲ್ಪ ಸಾದಾ ಇದ್ದು, ಮೈ ಮೇಲೆ ಹರ್ಕೊಂಡಿದ್ದು. ಅಲ್ಲಪ್ಪ, ಇದೇ 200 ರೂಪಾಯಿ ನೀನ ಇಟ್ಕೋಬೇಕಾಗಿತ್ತಲ್ಲ, ನನಗೆ ಯಾಕೆ ಕೊಡಾಕತ್ತಿ ಅಂತ ನಾ ಆ ಹುಡುಗ ಕೇಳಿದ್ನಿ. ಏನ್ ಅನ್ಬೇಕವ? ಅಪ್ಪವ್ರ, ಏನ್ ನಮ್ಗೆ ಅಂಗಿ ಚಡ್ಡಿ ನಮ್ಮ ಅಪ್ಪ ತಂದು ಕೊಡ್ತಾನ್ರಿ, ನಿಮಗೆ 200 ರೂಪಾಯಿ ಕೊಟ್ನಿ ಅಂತಂದ್ರ ನೀವು ಸಮಾಜದ ಸಲುವಾಗಿ ಉಪಯೋಗ ಮಾಡ್ತೀರಿ, ಅದಕ್ಕೆ ನಾನು ನಿಮಗೆ ಕೊಟ್ನಿ. ಸಣ್ಣ ಮಕ್ಕಳಲ್ಲಿಯೂ ಕೂಡ ಈ ಉತ್ತಮವಾಗಿರ್ತಕ್ಕಂಥ ಸಮಾಜ ಪ್ರೇಮದ ಭಾವ ಬರ್ತದಲ್ಲ, ಇದು ಇವತ್ತಿನ ಮಕ್ಕಳಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ವಿಚಾರ.
ಇವ್ರು ಎಷ್ಟು ಓಡಾಡಿರ್ತಾರ ಅಷ್ಟೇ ಒಳ್ಳೆಯವ್ರು ಇರ್ತಾರ. ಮತ್ತೆ ಯಾವ ಮಕ್ಕಳು ಓಡಾಡಿರ್ತಾರ ನಾಳೆ ಅವರೇ ಚಲೋ ಆಗೋರು. ಯಾಕ್ರಿ ಅಪ್ಪ? ಯಾರು ಓಡಾಡಿರ್ತಾರೋ ಅವರ ಮುಂದೆ ಬರೋರು. ನಾವು ಇಟ್ಟು ಜಗಳ ಆಡ್ತಿದ್ವಿ, ಇಟ್ಟು ಗುದ್ದೆ ಆಡ್ತಿದ್ವಿ, ಇಟ್ಟು ಬಡದೆ ಆಡ್ತಿದ್ವಿ. ನಾವು ನಮ್ಮ ಓಣಿಗ ವಜ್ಜಾಗಿದ್ವಿ ನಾವು. ಯಾಕ್ರಿ ಅಣ್ಣಾರ? ಎಲ್ಲರೂ ಬೈತಿದ್ರು, ಏನ್ ಔಚಾರ್ಯದ ಮಾರಾಯ ಇದು, ಮಡವಾಳಿನ ಮಗ, ಏನ್ ಔಚಾರ್ಯದ ಇದು, ಏನ್ ಔಚಾರ್ಯ, ಎಲ್ಲರೂ ಬೈಯವರ. ಆದ್ರೆ ಒಬ್ಬ ಗುರುವಿನ ಆಶೀರ್ವಾದ ಆಯ್ತು ಅಂತಂದ್ರ ಅದು ಕಾಡು ಕಲ್ಲು ಸಹಿತ ಮೂರ್ತಿ ಆಗ್ತದೆ ನೋಡ್ರಿ. ಗುರುವಿನ ಆಶೀರ್ವಾದ ಅನ್ನೋದು ಬಹಳ ದೊಡ್ಡದು. ಗುರುವಿನ ಆಶೀರ್ವಾದ ಅನ್ನೋದು ಬಹಳ ದೊಡ್ಡದು. ನಿನ್ನೆ ಪುರಾಣದೊಳಗ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ. ಯಾವ ತಾಯಿಯೂ ಕೂಡ ನನ್ನ ಮಗ ಕೊಲೆಗಡಕ ಆಗ್ಬೇಕು, ಸುಳ್ಳು ಹೇಳಬೇಕು, ಕಳ್ಳತನ ಮಾಡಬೇಕು ಅಂತ ಬಯಸುವುದಿಲ್ಲ. ನನ್ನ ಮಗ ಇಂದ್ರ ಆಗ್ಬೇಕು, ಚಂದ್ರ ಆಗ್ಬೇಕು, ಒಬ್ಬ ಮಹಾತ್ಮ ಆಗ್ಬೇಕು ಅಂತಾನೆ ಬಯಸ್ತಾಳ. ಒಳ್ಳೆಯ ಹಾರೈಕೆಯೊಂದಿಗೆ, ಒಳ್ಳೆಯ ಆಶಯಗಳೊಂದಿಗೆ, ಒಳ್ಳೆಯ ಸಂಕಲ್ಪಗಳೊಂದಿಗೆ ಬಸವಣ್ಣನ ತಾಯಿಯಾಗಿರ್ತಕ್ಕಂಥ ಮಾದಲಾಂಬಿಕೆ ತನ್ನ ಮಗನಾಗಿರ್ತಕ್ಕಂಥ ಆ ಬಾಲ ಬಸವಣ್ಣನನ್ನ ಮುದ್ದಿಸ್ತಾ ಬೆಳೆಸ್ತಾ ಇದ್ದಾಳ. ಬಸವಣ್ಣನು ಕೂಡ ಅಷ್ಟೇ ಸಂಸ್ಕಾರಯುಕ್ತವಾಗಿ ಬೆಳೆಯಕತ್ತಾನ. ಎಲ್ಲರೂ ಲಕ್ಷ ಕೊಡ್ತೀರಾ ತಂಗಿ? ಲಕ್ಷ ಈ ಕಡೆನೇ ಐತಲ್ಲ. ನಾವು ಶಿವಯೋಗ ಮಂದಿರದಾಗ ಪಾಠ ಕಲಿಯುವಾಗ ನಮ್ಗೆ ಕಲ್ಸಾಕ ಗುರುಗಳಿದ್ರು, ಕೆಳದಿ ಪಟ್ಟದೇವರು ಅಂತ, ಬಹಳ ದೊಡ್ಡ ಪಂಡಿತರು ಅವ್ರು ಬಹಳ ಚಲೋ ಪಾಠ ಹೇಳಕತ್ತಿದ್ರು. ನಾವೆಲ್ಲ ಪಾಠ ಕೇಳಕತ್ತಿದ್ವಿ. ನಮ್ಮೊಬ್ಬ ಗೆಳೆಯ ಇದ್ದ, ಅವರು ಈಗ ದೊಡ್ಡ ಸ್ವಾಮಿಗಳೇ ಆಗ್ಯಾರ. ಏನ್ರಿ ದೇವ್ರ ನಾವ್ ಹೇಳಿದ್ ನಿಮ್ ತಲೆಯಾಗರ ಹೋಗಾಕತ್ತೈತಿ ಇಲ್ಲೋ ಅಂತ ಕೇಳಿದ್ರು ಅವ್ರು ಅಜ್ಜಾರು. ಇನ್ನ ಸ್ವಲ್ಪ ಬಾಲ ಉಳದದ್ರಿ ಅಪ್ಪ ಅವ್ರಂದ ನಮ್ ಗೆಳೆಯ, ಬಾಲ ಉಳದದ್ರಿ. ಅವ್ರ ಗಾಬರಾದ್ರು, ಇಲ್ಲಿ ಬಾಲ ಎಲ್ಲಿದ್ ಬತ್ತು ಅಲ್ಲಿ ನೋಡ್ರಿ ಅಂದ. ಅಲ್ಲಿ ಪಕ್ಕದಾಗ ಒಂದು ಹುತ್ತಿತ್ತು, ಹಾವು ನಡೆದಿತ್ತು, ಬಾಲ ಅಟ್ಟ ಹೊರಗೆ ಉಳಿದಿತ್ತು. ಇವ್ರ ಲಕ್ಷ ಅಲ್ಲಿತ್ತು, ಬಾಲ ಉಳ್ದದ್ರಿ. ಎಲ್ಲರ ಲಕ್ಷ ಈ ಕಡೆನೇ ಐತಲ್ರಿಪ್ಪ. ಯಾಕ ಇದು ಅಂತಿಂತ ಪುರಾಣ ಅಲ್ರಿಪ್ಪ, ಬಸವ ಪುರಾಣ. ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಪುರಾಣ. ನಮ್ಮ ಜೀವನವನ್ನ, ನಮ್ಮ ಬದುಕನ್ನ ಸುಂದರಗೊಳಿಸ್ತಕ್ಕಂಥ ಪುರಾಣ. ಅದಕ್ಕೆ ಲಕ್ಷ ಕೊಟ್ಟು ಕೇಳ್ರಿ. ಬಸವಣ್ಣ ಬೆಳೆಯಕತ್ತನ 6-7 ವರ್ಷದವನಾದ್ನು ಬಸವಣ್ಣ. ಎಳ್ಳಮಾವಾಸಿ ಬಂತು. ಎಳ್ಳಮಾವಾಸಿ ಬಂದ್ರೆ ಕೇಳಿರೇನು? ರೈತರಿಗೆ ಹಬ್ಬನೇ ಹಬ್ಬ. ಯಾಕ ರೈತರ ಹಬ್ಬ ಅದು? ಯುಗಾದಿ, ಎಳ್ಳಮಾವಾಸಿ, ಸೀಗಿ ಹುಣ್ಣಿಮೆ ಇವೆಲ್ಲವೂ ಕೂಡ ರೈತರ ಹಬ್ಬಗಳು. ಇವೆಲ್ಲವೂ ಕೂಡ ಯಾವಾಗ ಎಳ್ಳಮಾವಾಸಿ ಬಂತು, ಸಾಕಷ್ಟು ಹೊಲ ಮಾದರಸನಿಗೆ, ದೊಡ್ಡ ಶ್ರೀಮಂತ. ಆಳು ಕಾಳುಗಳಿಗೆ ಹೇಳ್ದ, ಚೆರಗ ಚೆಲ್ಲಕ್ಕೆ ಹೊಲಕ್ಕೆ ಹೋಗ್ಬೇಕು, ಬಂಡಿ ಎಲ್ಲ ತಯಾರು ಮಾಡ್ರಿ. ಮನ್ಯಾಗ ಹೇಳ್ದ, ಎಲ್ಲಾ ನಾನಾ ರೀತಿಯ ಭಕ್ಷ್ಯ ಭೋಜನಗಳನ್ನ ತಯಾರು ಮಾಡ್ರಿ. ಎಳ್ಳಮಾವಾಸಿ ಅದ, ಹೊಲಕ್ಕೆ ಹೋಗುನು, ಪೂಜೆ ಮಾಡೋನು, ಚೆರಗ ಚೆಲ್ಲುನು, ಎಲ್ಲರೂ ಹೊಲದಾಗ ಹೊಟ್ಟಿ ತುಂಬಾ ಪ್ರಸಾದ ಮಾಡಿ ಬರುನು ಅಂತ ತಿಳ್ಕೊಂಡು ಮಾದರಸ ಹೇಳ್ದ, ಏನದು ಎತ್ತುಗಳು, ಅಬ್ಬಬ್ಬ ಬಸವಣ್ಣ ಚಂದ ಮೈ ತೊಳೆದು ಅವಕ್ಕೆ ಅಲಂಕಾರ ಮಾಡಿ ಚಕ್ಕಡಿ ಕಟ್ಟ್ಯಾರ. ಆ ಚಕ್ಕಡಿಯೊಳಗ ಮನ್ಯಾಗ ಮಾಡಿರ್ತಕ್ಕಂಥ ಎಲ್ಲ ಅಡಿಗೆಯನ್ನ ಇಟ್ಟಾರ. ಇನ್ನೊಂದು ಚಕ್ಕಡಿಯೊಳಗ ತನ್ನ ಮುದ್ದಾಗಿ ಇರ್ತಕ್ಕಂಥ ಬಸವಣ್ಣನನ್ನು ಎತ್ಕೊಂಡು ಮಗಳಾಗಿರ್ತಕ್ಕಂಥ ನಾಗಮ್ಮಳನ್ನು ಕುಂಡ್ರಿಸ್ಕೊಂಡು ತನ್ನ ಪರಿವಾರದೊಂದಿಗೆ ಮಾದರಸ ಹೊಲಕ್ಕೆ ಬಂದ. ಬನ್ನಿ ಗಿಡ, ಆ ಬನ್ನಿ ಗಿಡದ ಕೆಳಗ ಎಳ್ಳಮಾವಾಸ್ಯೆ ದಿವಸ ಪಾಂಡವರ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು 5 ಕಲ್ಲುಗಳನ್ನ ಇಟ್ಟು ಪೂಜೆ ಮಾಡ್ದ. ಮಾಡಿರ್ತಕ್ಕಂಥ ಎಲ್ಲಾ ಅಡಿಗೆಯನ್ನ ನೈವೇದ್ಯ ಮಾಡ್ದ. ಒಂದು ದೊಡ್ಡದಾಗಿರ್ತಕ್ಕಂಥ ಆ ಪಾತ್ರೆಯೊಳಗ ಮಾಡಿರ್ತಕ್ಕಂಥ ಎಲ್ಲಾ ಅಡಿಗೆಯನ್ನ ಇಟ್ಟು ಕಲಸಿ ಅದನ್ನ ಹಿಂಗ ಚೆರಗ ಛಲ್ಕೋಂತ ನಡೆದ. ಯಾರು? ಮಾದರಸ. ಇದನ್ನ ನೋಡ್ದ ಬಸವಣ್ಣ. 6-7 ವರ್ಷದ ಬಸವಣ್ಣ ಕೇಳ್ತಾನ, ಅಪ್ಪ ನೀ ಏನ್ ಮಾಡಕತ್ತಿ? ನಮಗ ಉಣ್ಣಾಕಂತ ಮಾಡಿರ್ತಕ್ಕಂಥ ಅಡಿಗೆಯನ್ನ ತಾಟದೊಳಗೆ ಇಟ್ಕೊಂಡು
ಹಿಂಗ ಎಲ್ಲ ಹಿಂಗ ಕೆಳಗೆ ಚೆಲ್ಲಾಕತ್ತಿ ಎಲ್ಲ ಏನು ಮಾಡಾಕತ್ತಿ? ಅವಾಗ ಮಾದರಸ ಅಂತನ ಬಸವಣ್ಣ, ಎಳ್ಳಮಾವಾಸಿ ಅಂತಂದ್ರೆ ರೈತರ ಹಬ್ಬ ಅಪ್ಪ. ನೋಡು, ನಮ್ಮೆಲ್ಲರಿಗೆ ಅನ್ನವನ್ನ ನೀಡಿ ಜಗತ್ತನ್ನೇ ಸಲ್ಲುತ್ತಾ ಇರತಕ್ಕಂತ ಭೂಮಿ ತಾಯಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಹಬ್ಬ ಅಪ್ಪ ಇದು. ಅವಳು ಏನೇನು ಬೆಳಿತಾಳ ಆ ಕಾಳು ಕಡಿಗಳಿಂದ ಅಡಿಗೆಯನ್ನ ಮಾಡಿ ಆ ಅಡುಗೆಯನ್ನ ತಾಯಿ ನಿನಗೆ ಸಮರ್ಪಣೆ ಆಗ್ಲಿ ಆಗ್ಲಿ ಅಂತ ತಿಳ್ಕೊಂಡು ಹೊಲದ ತುಂಬಾ ಚೆಲ್ಲೋದಕ್ಕ ಚರ್ಗ ಚೆಲ್ಲೋದು ಅಂತಾರೋ ಬಸವ. ಹೌದೇನಪ್ಪ? ಭೂಮಿ ತಾಯಿ ಅಷ್ಟು ದೊಡ್ಡವಳು ಏನಪ್ಪ ಅಂತ ತಿಳ್ಕೊಂಡು ಬಸವಣ್ಣ ಕೇಳ್ತಾನ. ನಿನಗೇನು ಗೊತ್ತೋ ಬಸವಣ್ಣ, ಭೂಮಿ ತಾಯಿ ಎಷ್ಟು ದೊಡ್ಡವಳು ಅಂತಂದ್ರ ನಾವು ಒಂದು ಬೀಜ ಬಿತ್ತಿದ್ರ 100 ಬೀಜ ಕೊಡ್ತಾಳು ನಮಗ. ನಾವು ಒಂದು ಕಾಳು ಬಿತ್ತಿದ್ರ 100 ಕಾಳು ಕೊಡ್ತಾಳ. 100 ಕಾಳು ಬಿತ್ತಿದ್ರ 1000 ಕಾಳು ಕೊಡ್ತಾಳ. 1000 ಬಿತ್ತಿದ್ರ ಲಕ್ಷ, ಲಕ್ಷ ಬಿತ್ತಿದ್ರ ಕೋಟಿ ಕೋಟಿ ಕಾಳು ಕೊಡ್ತಾಳಪ್ಪ. ಅಷ್ಟು ದೊಡ್ಡವಳು ಈ ಭೂಮಿ ತಾಯಿ. ಅಷ್ಟೊಂದು ದೊಡ್ಡ ಶಕ್ತಿ ಐತೆಪ್ಪ ಈ ಭೂಮಿಯೊಳಗ. ಹೌದೇನಪ್ಪ ಅಂತ ತಿಳ್ಕೊಂಡು ಬಸವಣ್ಣ ಕೇಳ್ದ. ಬಸವಣ್ಣಗೆ ಖುಷಿ ಆಯ್ತು. ಈತ ಚರ್ಗ ಚಲ್ಕೋ ಅಂತ ನಡೆದಿದ್ದ ಯಾರು? ಮಾದರಸ, ಬಸವಣ್ಣನ ತಂದೆ. ಯಾವಾಗ ಚರ್ಗ ಚೆಲ್ಲುದು ಎಲ್ಲ ಮುಗಿತು, ಅವಾಗ ಮತ್ತ ಆ ಗಿಡದ ಹತ್ರ ಬಂದ ಮಾದರಸ. ಅಷ್ಟ್ರೊಳಗ ಬಸವಣ್ಣ ಏನ್ ಮಾಡಾಕತ್ತಿದ್ದ ಅಂತಂದ್ರ, ಹಿಂಗ ಭೂಮಿಯೊಳಗ ಹಿಂಗ ಉದ್ದ ನೀವು ಬಿತ್ತಬೇಕಾದ್ರದೇನಲ್ಲ ಸಾಲು ಬಿಡ್ತೀರಲ್ರಿ, ಸಾಲು ಹಂಗ ಸಾಲು ಬಿಟ್ಟಾನ. ಒಂದಿಷ್ಟು ನೀರು ಹಾಕಿ ಕೆಸರು ಕಲಸ್ಯಾನ. ಆ ಕೆಸರಿನೊಳಗ ಇಟ್ಟು 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 ಲಿಂಗ ಮಾಡಾಕತ್ತಾನ. ಆ ಲಿಂಗ ಮಾಡಿ ಏನು ಸಾಲು ಬಿಟ್ಟಿದ್ದಲ್ಲ ಆ ಸಾಲಿನೊಳಗ ಒಂದು 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 ಹಿಂಗ ಇಟ್ಟು ಮ್ಯಾಲ ಹಿಂಗ ಮಣ್ಣು ಮುಚ್ಚಾಕತ್ತಾನ. ಯಾರು? ಬಾಲಕನಾಗಿರ್ತಕ್ಕಂಥ ಬಸವಣ್ಣ. ಇದನ್ನ ನೋಡ್ದ ಮಾದರಸ, ಏನೋ ಬಸವಣ್ಣ ಏನ್ ಮಾಡಾಕತ್ತಿ? ಯಪ್ಪ, ನಾ ಲಿಂಗ ಬಿತ್ತಾಕತ್ತೀನಿ. ಅಲ್ಲೋ, ಲಿಂಗ ಎಂದರ ಬಿತ್ತಾರೇನೋ? ಲಿಂಗ ಯಾಕೆ ಬಿತ್ತಾಕತ್ತಿ? ಯಪ್ಪ ನೀನ ಅಂದೆಲ್ಲ ಆಗಾಳೆ. ಭೂಮಿ ತಾಯಿ ಬಹಳ ದೊಡ್ಡವಳು. ಒಂದು ಕಾಳು ಬಿತ್ತಿದ್ರ 100 ಕಾಳು ಕೊಡ್ತಾಳ. 100 ಬಿತ್ತಿದ್ರ 1000, 1000 ಬಿತ್ತಿದ್ರ ಲಕ್ಷ, ಲಕ್ಷ ಬಿತ್ತಿದ್ರ ಕೋಟಿ ಕೋಟಿ ಕಾಳು ಕೊಡ್ತಾಳ ಅಂತ ಹೇಳಂದಿಲ್ಲ. ನಾನು ಕೂಡ ಲಿಂಗ ಬಿತ್ತಾಕತ್ತೀನಿ. ನಾನು ಬಿತ್ತತಕ್ಕಂತ ಲಿಂಗ 100 ಬಿತ್ತಿದ್ರ ಭೂಮಿ ತಾಯಿ 1000, 1000ಕ್ಕ ಲಕ್ಷ, ಲಕ್ಷಕ್ಕ ಕೋಟಿ. ಯಾವಾಗ ಈ ಲಿಂಗ ಹೊಲದು ತುಂಬಾ ಬೆಳಿತವ, ಆವಾಗ ಈ ಲಿಂಗವನ್ನ ಜಗತ್ತಿನ ಜನರು ಕೊಳ್ಳಾಗ ನಾನು ಕಟ್ಟು ಬಿಡ್ತೀನಿ. ಆವಾಗ ಲಿಂಗ ಮಧ್ಯೆ ಜಗತ್ ಸರ್ವಂ. ಯಾವಾಗ ಎಲ್ಲರ ಕೊಳ್ಳಾಗ ಲಿಂಗಗಳು ಕಾಣ್ತವ, ಎಲ್ಲರೂ ಆಚಾರವಂತರಾತರ, ವಿಚಾರವಂತರಾತರ, ಧರ್ಮವಂತರಾತರ, ಕಳ್ಳತನ ಮಾಡುವುದಿಲ್ಲ, ಸುಳ್ಳು ಹೇಳುವುದಿಲ್ಲ, ಎಲ್ಲರೂ ಧರ್ಮದ ಹಾದಿಯಾಗಿ ನಡೀತಾರೆ. ಯಪ್ಪ, ಅದಕ್ಕೆ ನಾ ಲಿಂಗ ಬಿತ್ತಾಕತ್ತೀನಿ. ಯಾವಾಗ ಬಸವಣ್ಣ ಹಿಂಗಂದ ಪ್ರೀತಿ ಉಕ್ಕಿ ಬಿಡುತ್ತವ್ರ ಅಪ್ಪಗ. ಯಪ್ಪ, ನಾ ಎಂಥ ಮಗನ ಹಡ್ದೀನಿ ಅಂತ ತಿಳ್ಕೊಂಡು ಎತ್ಕೊಂಡು ಗಟ್ಟಿಯಾಗಿ ಅಪ್ಪಿ ಮುದ್ದು ಮಾಡ್ತಾನ. ಯಾಕ? ಹಡ್ದಿರ್ತಕ್ಕಂಥ ತಂದಿ. ಯಾಕ? ಇಂಥ ಮಗ ನಾನು ಹೊಟ್ಟೆಯಾಗ ಹುಟ್ಟೇನಲ್ಲ, ಎಂಥ ಪುಣ್ಯ ಮಾಡಿರ್ಬೇಕು ನಾ. ಸಂಸ್ಕಾರವಪ್ಪ. ನಾವು ಮಕ್ಕಳಿಗೆ ಕೊಡತಕ್ಕಂತ ಸಂಸ್ಕಾರದಿಂದ ನಮ್ಮ ಮಕ್ಕಳು ದೊಡ್ಡವರಾಗ್ತಾರ, ವಿಚಾರವಂತರಾಗ್ತಾರ, ಆಚಾರವಂತರಾಗ್ತಾರ. ಬಾಲ್ ಗಂಗಾಧರನಾಥ್ ತಿಲಕರ ಹೆಸರು ಕೇಳಿರಿ ತಮ್ಮ? ಎಂಥ ಪುಣ್ಯವಂತರು. ಈ ಹುಡುಗರಷ್ಟೇ ಸಣ್ಣವ್ರು ಇರ್ತಾರ, ಅವ್ರು ಅಷ್ಟೇ 6ನೇ 7ನೇ ಕ್ಲಾಸ್ನವ್ರು ಇರ್ತಾರ. ಸಾಲಿಗೆ ಹೋಗಿ ಬರ್ತಿರ್ತಾರ. ದಾರಿಯೊಳಗ ಒಂದು ಬಾವಿ ಇರ್ತದ. ಆ ಬಾವಿ ದಂಡಿ ಮೇಲೆ ಕುಂತು ಒಬ್ಬ ಬಡವ ಅಳತಿರ್ತಾನ, ಒಂದೋ ಸವನ ಅಳ್ಳಾಕತ್ತಿರ್ತಾನ. ಈ ಬಾಲಕನಾಗಿರ್ತಕ್ಕಂಥ ಬಾಲ್ ಗಂಗಾಧರ್ ತಿಲಕ್ ಅವ್ರ ಹತ್ರ ಹೋಗ್ತಾರ. ಯಾಕೋ ಮುತ್ಯ, ಯಾಕೆ ಅಳ್ಳಾಕತ್ತಿ? ಹೇಳೋದಿಲ್ಲವ. ಯಾಕಪ್ಪ, ಯಾಕೆ ಅಳ್ಳಾಕತ್ತಿ? ಸುಮ್ಮ ಕುಂತಾನ. ಹತ್ರ ಹೋಗಿ ಬೆನ್ನ ಹತ್ತಿ ಹಿಂಗ ಆ ಹೆಗಲನ್ನ ಮುಟ್ಟಿ, ಯಾಕೋ ಮುತ್ಯ, ಯಾಕೆ ಅಳ್ಳಾಕತ್ತಿ? ಇಷ್ಟ ಯಾಕೆ ಅಳ್ಳಾಕತ್ತಿ? ಏನಾಗ್ಯದ? ಏನು ಕೇಳ್ತೇವ ಹುಡುಗ? ನೀನು ಮುಂದೆ ಹೇಳ, ಏನು ಪ್ರಯೋಜನನೋ? ಇಲ್ಲ, ಹೇಳ ಮುತ್ಯ, ಯಾಕೆ ಅಳ್ಳಾಕತ್ತಿ? ನಾಳಿಗ ಮಗಳು ಮದಿಯಪ್ಪ. ಮನೆಗೆ ಬೀಗರು ನೆಂಟರು ಬರಾಕತ್ತಾರ. ಮನ್ಯಾಗ ಒಂದು ಕಾಳ ಕಡಿ ಇಲ್ಲ. ಮಗಳ ಮದುವೆ ಹೆಂಗ ಮಾಡಬೇಕು ಅಂತ ಒಂದೂ ಗೊತ್ತಾಗವಲ್ದು, ಎರಡೂ ಗೊತ್ತಾಗವಲ್ದು. ಅದಕ್ಕೆ ಈ ಭಾಮ್ಯಾಗ ಹಾರಿ
ಜೀವ ಕಳ್ಕೋಬೇಕು ಅಂತ ಇಲ್ಲಿ ಕುಂತೀನಿ ಅಂತ ತಿಳ್ಕೊಂಡು ಪಾಪ ಆ ಬಡವ ಹೇಳ್ದ. ಕಳ್ಳ ಚುರ್ರಂತು, ಆ ಹುಡುಗನ ಕಳ್ಳ ಚುರ್ರಂತು, ಪಾಪ ಎಷ್ಟು ಬಡತನ ಐತಲ್ಲ ಅಂತ ತಿಳ್ಕೊಂಡು ಏನು ಮಾಡ್ದ ಅಂತಂದ್ರ ತನ್ನ ಕೈಯಾಗಿರ್ತಕ್ಕಂಥ ಒಂದು ಬಂಗಾರದ ಕಡೆ ಆ ಬಡವನ ಕೈಯಾಗ ಕೊಟ್ಟು, ಯಜ್ಜ ಇದು ತಗೋ, ನೀ ಮನೆಗೆ ಹೋಗಿ ನಿನ್ನ ಮಗಳ ಮದುವೆ ಮಾಡು ಅಂತ ತಿಳ್ಕೊಂಡು ಆ ಸಣ್ಣ ಬಾಲಗಂಗಾಧರ ತಿಲಕ ಆ ಬಡವನಿಗೆ ಸಹಾಯ ಮಾಡ್ತಾನ. ಯಾವಾಗ ಮನೆಗೆ ಬಂದ ಗಂಗಾಧರ, ಅವನು ತಾಯಿ ನೋಡ್ತಾಳ ಇವನನ್ನ. ಒಂದ ಕೈಯಾಗ ಬಂಗಾರದ ಕಡೆ ಅದ, ಇನ್ನೊಂದು ಕೈಯಾಗ ಇಲ್ಲ. ಏನೋ ಗಂಗಾಧರ, ಒಂದ ಕೈಯಾಗ ಐತಲ್ಲೋ ಬಂಗಾರದ ಕಡೆ, ಇನ್ನೊಂದೇನ್ ಮಾಡಿ? ಮತ್ತ ಹಾದ್ಯಾಗ ಬರುವಾಗ ಬಾಳ್ಕೊತ ಕೂತಿದ್ದ. ಯಾಕಂತ ಕೇಳದ್ನಿ, ಮತ್ತ ಮಗಳ ಮದುವೆ ಐತಂತ, ಅದಕ್ಕ ಏನು ಇಲ್ಲಂತ, ಅದಕ್ಕ ಬಾವ್ಯಾಗ ಹಾರಿ ಸಾಯ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂತ ಕುಂತಿದ್ದ. ಅದಕ್ಕೆ ಒಂದಿಟ್ಟು ಅವನಿಗೆ ಸಹಾಯ ಆಗ್ಲಿ ಅಂತ ತಿಳ್ಕೊಂಡು ಒಂದು ಕಡೆ ಬಿಚ್ಚ ಕೊಟ್ಟಿನಿ ಯವ್ವ ಅಂತ ತಿಳ್ಕೊಂಡು ಬಾಲಗಂಗಾಧರ ಹೇಳ್ದ. ಹೇಳುದ ತಡ ಕಪಾಳ ಮೇಲೆ ಒಂದು ಜೋರಾಗಿ ಅವ್ರವ್ವ ಹೊಡೆದ ಬಿಟ್ಲು. ಯಾವಾಗ ಮಗನಿಗೆ ಹೊಡೆದಳು, ಮಗ ಅಂತನ, ಏನಯ್ಯವ್ವ ನೀನ ಬಡವರಿಗೆ ದೀನ ದಲಿತರಿಗೆ ಸಹಾಯ ಸಹಕಾರ ಮಾಡ್ಬೇಕು ಅಂತ ಹೇಳಿ ಹೇಳ್ತಿದ್ದಿ, ಇವತ್ತು ಸಹಾಯ ಸಹಕಾರ ಮಾಡಿನಿ, ಶಬ್ಬಾಷ್ ಅನ್ನೋದು ಬಿಟ್ಟು ನೀ ಯಾಕೆ ನನಗೆ ಹೊಡ್ಯಾಕತ್ತೀಯವ್ವ? ಆವಾಗ ಬಾಲಗಂಗಾಧರ ನಾಟ್ ತಿಲಕರ ತಾಯಿ ಅಂತಳ, ಏ ಗಂಗಾಧರ, ಬಡತನ ಅನ್ನೋದು ನಿನಗೇನು ಗೊತ್ತದ? ಮನ್ಯಾಗ ಮಗಳ ಮದುವೆ ಇತ್ತು ಅಂತಂದ್ರ 108 ಖರ್ಚು ಇರ್ತದ, 108 ಕೆಲಸ ಇರ್ತವ, ಎಷ್ಟು ದುಡ್ಡಿದ್ರು ಕೂಡ ಸಾಲುದಿಲ್ಲ. ನೀ ಒಂದು ಕೊಟ್ಟಿಯಲ್ಲ ಆ ಬಂಗಾರದ ಬಳಿ, ಕೈಯಾಗಿರ್ತಕ್ಕಂಥ ಬಂಗಾರದ ಕಡೆ, ಆ ಒಂದು ಬಂಗಾರದ ಕಡೆಯಿಂದ ಅವನಿಗೆ ಎಷ್ಟು ಸಹಾಯ ಆದೀತೋ ಇನ್ನೊಂದು ಯಾಕೆ ಕೊಟ್ಟು ಬರ್ಲಿಲ್ಲ ಅಂತ ತಿಳ್ಕೊಂಡು ಕಪಾಳಕ್ಕೆ ಹೊಡೆದ್ನಿ ಅಂತಾಳ ಅವ್ರವ್ವ. ಅದೊಂದು ಕೊಟ್ಟು ಬರ್ಬೇಕಾಗಿತ್ತು ನಿನಗ, ಅಷ್ಟು ತ್ರಾಸಿತ್ತು ಅಂತಂದ್ರೆ. ಅಂತ ತಾಯಿಯ ಸಂಸ್ಕಾರದಿಂದ ಇವತ್ತ ಆ ಸಣ್ಣ ಬಾಲಕ ಇಡೀ ದೇಶ ಗುರುತಿಸುವಂತ, ರಾಷ್ಟ್ರ ಗುರುತಿಸುವಂತ ದೊಡ್ಡ ವ್ಯಕ್ತಿಯಾಗಿ ಬೆಳೆದ ಬಾಲ ಗಂಗಾಧರ ನಾಟ್ ತಿಲಕ್. ಇವತ್ತು ಎಲ್ಲೇ ಗಣೇಶ ಚತುರ್ಥಿಯ ಸಂದರ್ಭದೊಳಗ ಗಣಪತಿಯನ್ನ ಕುಂಡ್ರಿಸ್ತಾರ, ಅವಾಗ ಮೊದಲು ಬಾಲ ಗಂಗಾಧರ ನಾಟ್ ತಿಲಕರು ನಮಗೆ ನೆನಪಿಗೆ ಬರ್ತಾರ. ನಮ್ಮ ಮಕ್ಕಳು ಇಂಥ ಆದರ್ಶ ಮಕ್ಕಳಾಗಿ ಬೆಳಿಬೇಕಾಗಿತ್ತು ಅಂತಂದ್ರ ತಂಗಿ, ನಾವು ಕೊಡ್ತಕ್ಕಂಥ ಸಂಸ್ಕಾರ ಇವ ಮಕ್ಕಳಿಗೆ, ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ. ಬೆಳಗ್ಗೆ ಎದ್ದು ಕೂಡ್ಲೇನೆ, ಏ ತಮ್ಮ ಹೋಗು ಬಯಲ್ ಕಡೆಗೆ ಹೋಗ್ಬಾ, ಹೋಗ್ ಬಂದ್ ಕೂಡಲೇ ಸ್ವಚ್ಛ ಹಲ್ಲು ತಕ್ಕೋ, ಸ್ನಾನ ಮಾಡು, ಮೊದಲು ಲಿಂಗ ಪೂಜೆ ಮಾಡ್ಕೋ, ಹಣಿಗೆ ವಿಭೂತಿ ಹಚ್ಕೋ, ಅವ್ವ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡು, ಆಯಿ ಮುತ್ತೇನ ಕಾಲಿಗೆ ನಮಸ್ಕಾರ ಮಾಡು, ಕಾಕಾ ಬಾಬಾದೇವ್ರ ಕಾಲಿಗೆ ನಮಸ್ಕಾರ ಮಾಡು, ಅವ್ರು ಹೇಳ್ದಂಗ ಕೇಳು, ಶಾಲಿಗೆ ಹೋಗಿ ಮಠಕ್ಕೆ ಹೋಗು, ಅಪ್ಪವ್ರ ಪಾದಕ್ಕೆ ಬೀಳು, ಅಪ್ಪವ್ರು ಏನು ಉಪದೇಶ ಮಾಡ್ತಾರ ಕೇಳು. ಈ ರೀತಿ ಆ ಮಕ್ಕಳಿಗೆ ಈ ಸಂಸ್ಕಾರದಿಂದ ನಾವು ಬೆಳೆಸಿದ್ವಿ ಅಂತಂದ್ರ ನಮ್ಮ ಹಿಪ್ಪರ್ಗಿಯೊಳಗೂ ಕೂಡ ಬಾಲಗಂಗಾಧರ ನಾಟ್ ತಿಲಕರು ಹುಟ್ಟುತ್ತಾರ. ಆ ಸಂಸ್ಕಾರ ಕೊಡ್ಬೇಕು ನಮ್ಮ ಮಕ್ಕಳಿಗೆ. ತಾಯಿ ಹೆಗಲ ಮೇಲೆ ಹೊತ್ತುಕೊಂಡು ಮಗನ ಹೊತ್ತುಕೊಂಡು ನಡೆದಾಳ, ಸಂತ್ಯಾಗ ನಡೆದಾಳ ತಾಯಿ. ಎದುರಿಗೆ ಒಬ್ಬವರು ಬಾಳೆಹಣ್ಣು ಮಾರ್ತಕ್ಕಂಥ ವ್ಯಕ್ತಿ ತಲೆ ಮೇಲೆ ಆ ಬಾಳೆಹಣ್ಣಿನ ಬುಟ್ಟಿ ಇಟ್ಕೊಂಡು ಎದುರಿಗೆ ಬರಾಕತ್ತ. ಈ ಹುಡುಗ ಏನ್ ಮಾಡ್ದ, ಆ ಬುಟ್ಟ್ಯಾಗಿಂದ ಒಂದು ಬಾಳೆಹಣ್ಣ ಕದ್ದ. 4 ಹೆಜ್ಜೆ ಮುಂದೆ ಬರೋದಕ್ಕೆ, ಯವ್ವ ನೋಡು ನಾ ಬಾಳೆಹಣ್ಣ ಕದ್ನಿ. ಬಾಳ ಚಲೋ ಮಾಡಿ ಮಗನ ಅಂದಳಕ್ಕೆ. ಯಾವಾಗ ಈಕಿ ಶಬ್ಬಾಷ್ ಅಂದಳು, ಮರುದಿವ್ಸ 4 ಕದ್ದ. ಹಿಂಗ ಕದ್ಕೊಂತ ಹೋದ, ದೊಡ್ಡವಾದ, ದೊಡ್ಡ ಕಳ್ಳ ಅಲ್ಲ, ದೊಡ್ಡ ಡಕಾಯಿತ್ನ ಆದ. ಇವನು ಹಿಡಿದು ಕೊಟ್ಟರು ಕೋಟಿ ಬಹುಮಾನ ಕೊಡ್ತೀನಿ ಅಂತ ಹೇಳಂದ್ರು. ಯಾವುದೋ ಒಂದು ದೊಡ್ಡ ಪ್ರಕರಣದೊಳಗ ಸಿಕ್ಕ, ಶಿಕ್ಷಾ ಆತು, ಗಲ್ಲು ಶಿಕ್ಷಾ ಆತು. ಗಲ್ಲಿಗೆ ಏರಿಸುವಾಗ ಕೇಳ್ತಾರ, ಏನೋ ನಿನ್ನ ಕೊನೆ ಆಶೆ ಏನದ? ಆವಾಗ ಅವ ಅಂತಾನ, ನನ್ನ ಕೊನೆ ಆಶೆ ಏನು ಅಂತಂದ್ರ, ನಾನು ಗಲ್ಲು ಶಿಕ್ಷೆಗೆ ಹೋಗಬಾರದು, ಬದಲಿಗೆ ನನ್ನ ತಾಯಿಗೆ ನೀವು ಗಲ್ಲು ಶಿಕ್ಷೆ ಕೊಡಬೇಕು. ಯಾಕಂತ ಕೇಳೋರು ಅವರು. ಯಾವಾಗ ನಾನು ಸಣ್ಣವಿದ್ದೆ, ಒಂದು ಬಾಳೆಹಣ್ಣು ಕದ್ದೆ, ಆವಾಗ ನೀ ಕದ್ದಿದ್ದು ತಪ್ಪು ಅಂತ ನನ್ನ ತಾಯಿ ಒಂದು ಕಪಾಳಕ್ಕೆ ಹೊಡೆದ್ರ ಇವತ್ತು ಈ ಪರಿಸ್ಥಿತಿಗೆ ನಾನು ಬರ್ತಿರ್ಲಿಲ್ಲ. ಮಕ್ಕಳು ಕೆಟ್ಟ ಕೆಲಸ ಮಾಡಿದಾಗ ಆ ಮಕ್ಕಳಿಗೆ, ತಮ್ಮ ಇದು ತಪ್ಪು ಅಂತ ತಿಳ್ಕೊಂಡು 4 ಬಡದು ಬುದ್ಧಿ ಹೇಳಬೇಕು. ಮುಂದೆ ಆ ಮಕ್ಕಳು ಆ ಹಾದಿಗೆ ಹೋಗುವುದಿಲ್ಲ. ನೀ ಚಲೋ ಮಾಡಿ ತಮ್ಮ ಅಂತ ತಿಳ್ಕೊಂಡು ನೀವು ಅವನಿಗೆ ಶಬ್ಬಾಷ್ ಕೊಡಕತ್ತು ಹೋದ್ರಿ ಅಂತಂದ್ರೆ ಮುಗಿದು ಹೋಗ್ತು.
ಮಕ್ಕಳು ಕಿರಿಕಿರಿ ಕೊಡಬಾರ್ದು ಅಂತ ತಿಳ್ಕೊಂಡು ಕೈಯಾಗ ಮೊಬೈಲ್ ಕೊಟ್ಟು ಆರಾಮ್ ಇರ್ತಿರ್ಲಿ, ಇರ್ತಿರಲಿಲ್ಲ. ಕಿರಿಕಿರಿ ಒಟ್ಟವ್ರು ಕಿರಿಕಿರಿ ಕೊಡಬಾರ್ದು. ನಾವು ಇಲ್ಲೇ ತಪ್ಪಾಕತ್ತೀವಿ, ಇಲ್ಲಿಂದನ ನಾವು ತಪ್ಪಾಕತ್ತೀವಿ. ತಮ್ಮ ಇದಲ್ಲ, ಮೊಬೈಲ್ ಬಿಡು, ಒಂದಿಷ್ಟು ಪುಸ್ತಕ ಹಿಡಿ. ಅವೇನ್ರಪ್ಪ ಪಾಪ ಸಣ್ಣ ಮಕ್ಕಳು ಅಂತಂದ್ರೆ ಸಣ್ಣ ಸಸಿ ಅವು. ಸಣ್ಣ ಸಸಿ ಇದ್ದಾಗ ನಾವು ಹೆಂಗ್ ಬಗ್ಗಿಸ್ತೀವಿ ಅವು ಹಂಗ ಬಾಗುತ್ತವ. ಆದ್ರೆ ಯಾವಾಗ ಗಿಡ ಅದು ಬಾಗುದಿಲ್ಲ, ಮುರಿತವ. ಬಾಗುದಿಲ್ಲ, ಅವರು ಮುರಿತಾರ. ಅದಕ್ಕೆ ಒಳ್ಳೆ ಸಂಸ್ಕಾರ ಅನ್ನೋದು ಅದು ಬಹಳ ದೊಡ್ಡದು. ಒಳ್ಳೆ ಸಂಸ್ಕಾರ ಅನ್ನೋದು ಬಹಳ ದೊಡ್ಡದು. ಈಗ ಒಂದ್ 2 ತಿಂಗಳ ಹಿಂದ ಒಂದು ಪೇಪರ್ದಾಗ ಬಂದಿದ್ದು ಸುದ್ದಿ ಕೇಳಿರವ ನೀವು? ಎಷ್ಟರ ಮಟ್ಟಿಗೆ ನಮ್ಮ ಹುಡುಗರು ಕೆಡಾಕತ್ತಾವ. ಇನ್ನು ನಮ್ಮ ಹಿಪ್ಪರಿಗೆ ಬಹಳ ಚಲೋ, ನಮ್ಮ ಹಿಪ್ಪರಿಗೆ ಸುತ್ತಮುತ್ತ ಇರ್ತಕ್ಕಂಥ ಊರುಗಳು ಬಹಳ ಚಲೋ. ಯಾಕೆ ಇಲ್ಲಿ ಒಳ್ಳೆ ಗುರುಗಳು ಅದಾರ, ನೀವು ಒಳ್ಳೆ ಒಳ್ಳೆ ಜನ ಅದಿರಿ, ಹಿರಿಯರದಿರಿ, ಒಳ್ಳೆ ಸಂಸ್ಕಾರ ಕೊಡಾಕತ್ತೀರಿ. 8ನೇತೆ ಮಕ್ಕಳು ಕುಡಿಯಾಕತ್ತಾರಪ್ಪ. ಕಾಲೇಜ್ ಹೋಗು ಮೊದಲು ಕುಡಿತಿದ್ರು ಕದ್ದು ಮುಚ್ಚಿ. ಹೈಸ್ಕೂಲಿಗೆ ಹೋಗು ಮಕ್ಕಳು ಕುಡಿಯಾಕತ್ತಾರ, ಸೆರೆ ಕುಡಿಯಾಕತ್ತಾರ. ಮೊನ್ನೆ ಟಿವಿಯಾಗ ಬಂತದ್ದು, ಹೈಸ್ಕೂಲ್ಗೆ ಹೋಗೋ ಮಕ್ಕಳು ಕುಡಿಯಾಕತ್ತಾರ, 8ನೇತ ಹುಡುಗರು. ಇನ್ನೊಂದು ಬಹಳ ಕೆಟ್ಟ ನ್ಯೂಸ್ ನೀವು ನೋಡಿರ್ಬೇಕು ಟಿವಿ ಒಳಗೆ. 9ನೇ ಕ್ಲಾಸಿಗೆ ಹೋಗ್ತಕ್ಕಂತ ಹುಡುಗಿ ಸಾಲಿಡ್ ಟಾಯ್ಲೆಟ್ ಒಳಗೆ ಡಿಲಿವರಿ ಮಾಡ್ಕೊಂಡಾಳ. ನೈತಿಕತೆ ಅನ್ನೋದು ಎಷ್ಟು ಖುಷಿಯಾಕತ್ತದ, ನೈತಿಕತೆ ಅನ್ನೋದು ಎಷ್ಟು ಖುಷಿಯಾಕತ್ತದ ಈ ದೇಶದೊಳಗ. ಎಂತ ಆಚಾರ, ಎಂತ ವಿಚಾರ, ಎಂತ ಸಂಸ್ಕಾರವಂತ ದೇಶ ನಮ್ದು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಮಕ್ಕಳು ಧನ್ಯರು ಅಂತ ತಿಳ್ಕೊಂಡು ಹಾಡಿ ಹೊಗಳಿದ ದೇಶ ನಮ್ದು. ಸಾಲಿಗೆ ಹೋಗ್ತಾರ ಅಂತ ತಿಳ್ಕೊಂಡು ಅಷ್ಟಕ್ಕೆ ಬಿಡುವಂಗಿಲ್ರಿವ. ಅವರಿಗೆ ಸಾಲಿನೂ ಪಾಠಶಾಲೆ ಎಷ್ಟು, ಮನಿನೂ ಕೂಡ ಪಾಠಶಾಲೆ ಆಗ್ಬೇಕು. ಏನ್ ಮಾಡಕತ್ತಾರ ಮಕ್ಕಳು, ಕಲಿಯಾಕತ್ತಾರೋ ಇಲ್ಲೋ. ಇವತ್ತು ಮಗ ಸ್ವಲ್ಪ ತಡ ಮಾಡಿ ಬರಾಕತ್ತ ಅಂತಂದ್ರ, ಏ ತಮ್ಮ ಯಾಕೆ ತಡ ಮಾಡಿ ಬಂದಿವ ಮನಿಗಿ? ಯಾಕೋ ಹಲ್ಲು ಕೆಂಪಗಾದಂಗ್ ಕಾಣಿಸ್ತಾವಲ್ಲ, ಹಲ್ಲು ಕೆಂಪಗಾದಂಗ್ ಕಾಣಿಸಕತ್ತವಲ್ಲ, ಏನು ತಿನ್ನಾಕತ್ತಿದಿ? ಯಾಕೋ ಸ್ವಲ್ಪ ಜೋಲಿ ಹೋದಂಗ್ ಕಾಣಕತ್ತದಲ್ಲ, ಯಾಕೆ ಏನ್ ತಗೊಂಡು ಬಂದಿ? ಇಷ್ಟು ತಡ ಮಾಡಿ ಬಂದಿ ಅಲ್ಲ, ಎಲ್ಲಿ ಹೋಗಿ ಬಂದಿ? ಮಕ್ಕಳು ಹಡ್ಯಾದ ದೊಡ್ಡ ಮಾತಲ್ಲ, ಆ ಮಕ್ಕಳನ್ನ ಚೆನ್ನಾಗಿ ಬೆಳೆಸೋದು ಬಹಳ ದೊಡ್ಡ ಮಾತದ. ಮೊದಲು ನೋಡ್ರಿ ಹೆಂಗಿರ್ತಿತ್ತು ನಮ್ಮ ಪರಿವಾರ. ಯಾರು ತನ್ನ ಪರಿವಾರವನ್ನ ಪ್ರೀತಿಸುವಲ್ಲಿ ಯಶಸ್ವಿಯಾಗ್ಯಾರ, ಅವರು ತನ್ನ ಮನೆತನವನ್ನ ಪ್ರೀತಿಸುವಲ್ಲಿ ಯಶಸ್ವಿಯಾಗುತ್ತಿದ್ರು. ಯಾರು ಮನೆತನವನ್ನ ಪ್ರೀತಿಸುವಲ್ಲಿ ಯಶಸ್ವಿಯಾಗ್ಯಾರ, ಅವರು ಊರನ್ನ ಪ್ರೀತಿಸುವಲ್ಲಿ ಯಶಸ್ವಿಯಾಗ್ತಿದ್ರು. ಯಾರು ಊರನ್ನ ಪ್ರೀತಿಸುವಲ್ಲಿ ಯಶಸ್ವಿಯಾಗ್ಯಾರ, ಅವರು ದೇಶವನ್ನ ಪ್ರೀತಿಸುವಲ್ಲಿ ಯಶಸ್ವಿಯಾಗ್ತಿದ್ರು. ಯಾರು ದೇಶವನ್ನ ಪ್ರೀತಿಸುವಲ್ಲಿ ಯಶಸ್ವಿಯಾಗ್ಯಾರ, ಅವರು ದೇವರನ್ನ ಪ್ರೀತಿಸುವಲ್ಲಿ ಯಶಸ್ವಿಯಾಗ್ತಿದ್ರು. ಹೌದೇನಿಲ್ರಿಪ್ಪ? ಬರ್ಬರ್ತಾ ಇದು ಕಡಿಮೆ ಆಗಕತ್ತದ. ಯಾರು ಬೀಡಿ ಸೇದುವಲ್ಲಿ ಯಶಸ್ವಿಯಾಗ್ಯಾರ, ಅವರು ಸಿಗರೇಟ್ ಸೇದುವಲ್ಲಿ ಯಶಸ್ವಿ. ಯಾರು ಸಿಗರೇಟ್ ಸೇದುವಲ್ಲಿ ಯಶಸ್ವಿಯಾಗ್ಯಾರ, ಅವರು ಓಸಿ ಆಡುವಲ್ಲಿ ಯಶಸ್ವಿ. ಯಾರು ಓಸಿ ಆಡುವಲ್ಲಿ ಯಶಸ್ವಿ, ಅವರು ಶೆರೆ ಕುಡಿಯುವಲ್ಲಿ ಯಶಸ್ವಿ. ಯಾರು ಶೆರೆ ಕುಡಿಯುವಲ್ಲಿ ಯಶಸ್ವಿ, ಅವರು ಘಟಾರದೊಳಗೆ ಬೀಳುವಲ್ಲಿಯೂ ಕೂಡ. ಬೆಳಿಗ್ಗೆ ಬಂದ ನಮ್ಮ ಮಠಕ್ಕೆ ಉಪ್ಪಿನ ಬೆಟ್ಟಿಗೆರೆ ಒಬ್ಬ, ಬೆಳಿಗ್ಗೆನೆ ಅದೇ ಸ್ನಾನ ಪೂಜೆ ಮುಗಿಸ್ಕೊಂಡು 7-7:30 ಆಗಿತ್ತು. ಅಪ್ಪಾರ ಅಂದ, ಯಾಕೋ ತಮ್ಮ ಕೊಡ್ಲಿ ಅಂದ. ಅಲ್ಲೂ ಇಟ್ಟು ಬೆಳಿಗ್ಗೆ ಕೊಡ್ಲಿ ತಗೊಂಡು ಏನ್ ಮಾಡ್ತಿ, ದಾಡಿ ಮಾಡ್ಕೋಬೇಕ್ರಿ ಅಂತ. ನಾವು ಅದು ಒಳಗೆ ಹೋತು ಅಂತಂದ್ರೆ ಸಾಕು, ಬುದ್ಧಿನೂ ಹೊರಗೆ ಹಾಕಿ ಬಿಡ್ತದೆ. ಲೈಟಿನ ಕಂಬ ನೆಡಬೇಕು ಅಂತ ತಿಳ್ಕೊಂಡು ದೊಡ್ಡ ಗಾರಿ ತೆಗೆದಾರ ನಮ್ಮ ಭಾಗದೊಳಗೆ. ಎಲ್ಲ ಎರಿ ಭೂಮಿ ಆ ಕಡೆ ಎಲ್ಲ. ನಾವು ನಮ್ಮ ಅಮೀನ್ಗಢ ಅಜ್ಜಾರು ಸಾಯಂಕಾಲ ವಾಕಿಂಗ್ ಅಂತ ಹೇಳಿ ತಿಳ್ಕೊಂಡು ಹಿಂಗ ರೋಡ್ ಗೊಂಡು ಬಂದಿದ್ವಿ. ಒಂದು ದಿಬ್ಬಿನ ಮೇಲೆ ಕುಂತಿದ್ವಿ, ರೋಡ್ದಿಂದ ಸ್ವಲ್ಪ ದೂರ ಇದ್ವಿ. ಒಬ್ಬ ಕುದುರೆ ಮೇಲೆ ಕುತ್ತ ಬಂದಾನ. ಕುದುರೆ ಮೇಲೆ ಅಂದ್ರೆ ಗೊತ್ತಾಗ್ತದಲ್ಲ, ಅಂದ್ರೆ ತಗೊಂಡ ಬಂದಿದ್ದವ. ಬಂದ ಜೋಲಿ ಹೊಡ್ಕೊಂತ ಬಂದ ಆ ತೆಗ್ಗಿನೊಳಗೆ ಧಮ್ ಅಂತ ಬಿದ್ದು ಬಿಟ್ಟು ನೋಡಿ. ಅವ್ರ ಅಜ್ಜಾರ ಅಂದ್ರು, ಇಲ್ರಿ ದೊಡ್ಡ ತೆಗ್ಗದ, ಏನ್ರಿ ಆದಿಗಿತ್ತು,
ಹೋಗಿ ಅವನ ಮ್ಯಾಲೆ ಎತ್ತು ನಡ್ರಿ ಅಂತ ಹೇಳಂದ್ರು ರಮೀನ್ಗೌಡ ಅಜ್ಜಾರು. ಸ್ವಲ್ಪ ತಡ್ರಿ, ಹಿಂದೊಬ್ಬ ಬರಾಕತ್ತಾನ, ಅವನಿಗೆ ಎತ್ತಾನ, ಅವ ಎತ್ತಲಿಲ್ಲ ಅಂತಂದ್ರೆ ನಾವು ಹೋಗಿ ಎತ್ತು ಅಂತ ತಿಳ್ಕೊಂಡು ಅಂದ್ವಿ. ಅವನು ಸನಿ ಬಂದಾಗ ಗೊತ್ತಾತು, ಅವನು ಕುದುರೆ ಮೇಲೆ ಕೂತ ಬಂದಿದ್ದ. ಅವನ ಮೇಲೆ ಅವ ಎಲ್ಲಿ ಬೀಳ್ತಾನ ಅನ್ನೋ ಚಿಂತೆ ನಮಗ ಯಾಕ ಇಂಥ ಆಳದನ. ಆದ್ರ ಅವ ಬಹಳ ಶಾಣೆ ಇದ್ದ, ಕುಡಿದಿದ್ರು ಸಹಿತ ಸ್ವಲ್ಪ ಕಂಟ್ರೋಲ್ದಾಗಿದ್ದ ಅವ. ಅವ ಏನ್ ಒಳಗ್ ಬೀಳಲಿಲ್ಲ, ಹಿಂಗ ತುದಿಗಾಲ ಮೇಲಿಂತ ಹಿಂಗ ನೋಡಾಕತ್ತ ಅವನಿಗೆ ಬಿದ್ದವನಿಗೆ. ನಾ 3 ಮಂದಿಗೆ ಬುದ್ಧಿನ ಇಲ್ಲ. ಹೆಣ ತಂದು ಕುಣ್ಯಾಗ ಮಣ್ಣು ಮಾಡ್ಲಾರ್ದೆ ಹಂಗ ಬಿಟ್ಟು ಹೋಗ್ಯಾರ ಅಂತ ತಿಳ್ಕೊಂಡು ದರ 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 ಮಣ್ಣು ಎಳ್ಯಾಕತ್ತ. ಒಳಗದು ಹೋಯ್ತು ಅಂತಂದ್ರೆ ಬುದ್ಧಿನ ಹೊರಗೆ ಹಾಕಿ ಬಿಡ್ತದ್ರಿಪ್ಪ. ತಂಬಾಕಾಗ್ಲಿ, ಗುಟ್ಕ ಆಗ್ಲಿ, ಶೆರೆ ಆಗ್ಲಿ, ಓಸಿ ಆಗ್ಲಿ, ಈ ವ್ಯಸನಕ್ಕೆ ಬಿದ್ದವ್ರು ಯಾರು ದೊಡ್ಡವರಾಗ್ಯಾರ ಹೇಳ್ರಿ? ಯಾರು ಮುಂದೆ ಬಂದಾರ ಹೇಳ್ರಿ? ಆರೋಗ್ಯ ಕೆಡಿಸ್ಕೊಂಡಾರ, ಸಂಪತ್ತು ಕೆಡಿಸ್ಕೊಂಡಾರ, ಮನೆತನದ ಕೀರ್ತಿ ಕೆಡಿಸ್ಕೊಂಡಾರ. ಅದಕ್ಕೆ ನಾವು ಕೈ ಮುಗಿದು ಹೇಳ್ತೀವಿ, ಇಂಥವೇನಾರ ಇದ್ರು ಕೂಡ ಇಲ್ಲಿ ಅಪ್ಪೋರ್ ಜೋಳಿಗೆ ಹಾಕ್ರಿ, ನಿಮ್ ಜನ್ಮ ಉದ್ಧಾರ ಆಗ್ತದೆ. ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ ಬಹಳ ದೊಡ್ಡದು, ಬಹಳ ಸಂಸ್ಕಾರ ಬಹಳ ದೊಡ್ಡದು. ಬಸವಣ್ಣ ಬೆಳೆಯಕತ್ತಾನ. ಬೆಳಿಗ್ಗೆ ಎದ್ದು ಕೂಡ್ಲೆ ಬಡ ಬಡ ಎಷ್ಟಾಕೈತೆ ಲಿಂಗ ಪೂಜೆ ಮಾಡ್ಕೊಂಡವ್ರ ಏನ್ರಿ, ಒಂದಿಟ್ಟು ಬಡ ಬಡ ಪ್ರಸಾದ ಮಾಡ್ಕೊಂಡವ್ರ ಪಾಠಶಾಲೆಗೆ ಓಡುದು ಒಂದೇ ಕೆಲಸ ಬಸವಣ್ಣಂದು. ಆ ದಿವ್ಸ ಸಾಲಿಗೆ ಟೈಮ್ ಬಹಳ ಆಗ್ಯದ, ಪಾಠಶಾಲೆಗೆ ಹೋಗಾಕ ಅವ್ವ ಹೊಟ್ಟಿ ಬಹಳ ಹಸ್ತದ, ಸಾಲಿಗೆ ಟೈಮ್ ಆಗ್ಯದ, ಬಡ ಬಡ ನಮಗೊಂದಿಟ್ಟು ಪ್ರಸಾದಕ್ಕೆ ಕೊಡು ಅಂತಾನ ಬಾಲಕನಾಗಿರ್ತಕ್ಕಂತ ಬಸವಣ್ಣ. ಅವ್ರವ್ ಮಾದಲಾಂಬಿಕೆ ಅಂತಾಳ, ಬಸವ ಇವತ್ತಿನ್ನೂ ದೇವ್ರ ಪೂಜೆ ಮುಗುದಿಲ್ಲೋ, ನಿಮ್ಮ ಅಪ್ಪ ದೇವ್ರ ಪೂಜೆ ಮಾಡಾಕತ್ತಾನು, ದೇವ್ರ ಪೂಜೆ ಮುಗಿದ ಕೂಡ್ಲೇನೆ ನಿನಗ ಊಟಕ್ಕೆ ಕೊಡ್ತೀನಿಪ್ಪ, ಹೊಟ್ಟೆ ತುಂಬ ಊಟ ಕೊಡ್ತೀನಿ, ಊಟ ಮಾಡಿ ನೀ ಪಾಠಶಾಲೆಗೆ ಹೋಗಾಕತ್ತಿ ಅಂತ. 10 ನಿಮಿಷ ಆತು, 15 ನಿಮಿಷ ಆತು, ಅರ್ಧ ತಾಸ ಆತು, ಅವ್ರ ಅಪ್ಪ ಪೂಜೆ ಮಾಡೋದ ಮುಗಿಯವಲ್ದು. ಇನ್ನು ಮುಗಿಯವಲ್ದಲ್ಲ ಯಾಕಂತ ತಿಳ್ಕೊಂಡು ಒಳಗೆ ಬಂದು ನೋಡ್ತಾನ ಬಸವಣ್ಣ, ಜಗಲಿ ಮ್ಯಾಲ 108 ದೇವ್ರ. ಶಿವನ ಮೂರ್ತಿನೂ ಅದ, ಲಿಂಗನೂ ಅದ, ವಿಷ್ಣುನೂ ಅದನ, ಕೃಷ್ಣನು ಅದನ, ರಾಮನು ಅದನ, ಬಸವಣ್ಣನು ಅದನ, ನಾಗಪ್ಪನು ಅದನ, ಏನದು ಎಲ್ಲ ಹಿಂಗ ಜಗಲಿ ಎಲ್ಲ ತುಂಬಿ ಬಿಟ್ಟಿತ್ತು. ನಮ್ಮ ಮನೆ ಜಗಲಿನ ತುಂಬೇವೇನಿಲ್ರಿ. ಎಲ್ಲಿ ಹೋಗ್ತೀವಿ ಅಲ್ಲಿ ಒಂದು ದೇವ್ರು ಹಿಡ್ಕೊಂಡು ತರ್ತಿರ್ಲಿಲ್ಲ. ಅಲ್ಲಿ ಹೋದ್ರೆ ಅಲ್ಲಿದೊಂದು ದೇವ್ರು, ಇಲ್ಲಿ ಹೋದ್ರೆ ಇಲ್ಲಿಂದ ದೇವ್ರು. ತರಾಯಾಳಿಗೆ ಬಹಳ ಹುರುಪ, ಪೂಜೆ ಮಾಡ ಯಾಳಿಗೆ ಎತ್ತಂಗಿ ನೀ ಮಾಡ, ತಮ್ಮ ಇವತ್ತು ನೀನ ಮಾಡು. ತರಾಯಾಳಿಗೆ ಬಹಳ ಭಯ ಭಕ್ತಿ, ತಂದ ಬಳಕ ಅದಕ್ಕೆ ನೋಡೋರು ಇರುವುದಿಲ್ಲ. ಅದಕ್ಕೆ ಯಾಕರ ಬಂದ್ನೋ ಮಾರ ಇವ್ರ ಮನೆಗೆ ಅಂತಿರ್ತೈತೆ ದೇವ್ರ. 108 ದೇವ್ರ ಪೂಜೆ ಮಾಡಾಕತ್ತನ, ಪೂಜೆ ಮಾಡುದ ಮುಗಿಯ 1 ತಾಸಾದ್ರು. ಏನ್ ಮಾಡ್ದ ಅಂತಂದ್ರ ಇವ ಬಸವಣ್ಣ, ಏನು ಮಂದಿ ಮುಂದ ಹಿಂಗ ಅಂಗಳ ಇರ್ತದಲ್ಲ, ಆ ಅಂಗಳದೊಳಗ ತುಳಸಿ ಕಟ್ಟಿ ಇತ್ತು. ಅವರಪ್ಪ ಒಳಗಿನ ದೇವ್ರ ಪೂಜೆ ಮಾಡಿ ಆ ತುಳಸಿ ಪೂಜೆ ಮಾಡಕ್ ಬರ್ತಿದ್ದ. ಇವ ಏನ್ ಮಾಡ್ದ ಅಂತಂದ್ರ ಆ ತುಳಸಿ ಕಟ್ಟಿ ಸುತ್ತೆಲ್ಲ ಇಟು ಸಣ್ಣ ಗಾರಿ ತೆಗ್ದ ಇಟು ಸಣ್ಣ ತೆಗ್ದ. ಒಂದಲ್ಲ ಎರಡಲ್ಲ, ಸುಮಾರು ಒಂದು 25-30 ಇಟು ಸಣ್ಣ ತಕ್ಕೊಂತ ಇವ ಕೂತಿದ್ದ. ಇನ್ನ ತುಳಸಿ ಪೂಜೆ ಮಾಡ್ಬೇಕು ಅಂತ ತಿಳ್ಕೊಂಡು ಹೊರಗೆ ಬಂದ ಮಾದರಸ. ತನ್ನ ಮಗ ಬಸವಣ್ಣ ಇಟು ಸಣ್ಣ ಗಾರಿ ತೆಗೆಯೋದು ನೋಡಿ, ಏನೋ ಬಸವಣ್ಣ ಏನ್ ಮಾಡಾಕತ್ತಿ? ಯಪ್ಪ ನಾ ಬಾಯಿ ತೋಡಾಕತ್ತೀನಿ, ನಾನು ಬಾವಿ ತೋಡಾಕತ್ತೀನಿ. ಅಲ್ಲೋ ಬಸವಣ್ಣ ಎಂತ ಹುಚ್ಚದಿಯೋ ನೀನು, ಇಟು ಸಣ್ಣ ಗಾರಿ ತೆಗೆದ್ರೆ ಎಂದರೆ ಬಾವಿ ಆಗ್ತದೇನೋ, ಎಂದರ ಅದ್ರೊಳಗೆ ನೀರು ಬರ್ತಾವೇನೋ? ಒಂದ ಕಡೆಗೆ ಆಳವಾಗಿ ದೊಡ್ಡ ಗಾರಿ ತೆಗೆದಾಗ ಅವಾಗದು ಬಾವಿ ಅಂತ ಅನ್ನಿಸ್ಕೊಳ್ತದ, ಅವಾಗ ಅದ್ರೊಳಗಿಂದ ನೀರು ಜಲ ಅನ್ನೋದು ಬರ್ತದೋ ಬಸವಣ್ಣ ಅಂತ ತಿಳ್ಕೊಂಡ. ಯಾವಾಗ ಅವ್ರ ಅಪ್ಪ ಹೇಳ್ದ, ಅವಾಗ ಅವ್ರ ಅಪ್ಪಗ ಅಂತಾನ ಬಸವಣ್ಣ, ಯಪ್ಪ ಸಣ್ಣ ಇಟು ಗಾರಿ ತೆಗೆದ್ರ ಅದು ಹೆಂಗ್ ಬಾಯಿ ಆಗುದಿಲ್ಲ, ಹಂಗ ನೀನು 108 ದೇವ್ರ ಪೂಜೆ ಮಾಡಿದ್ರೆ ದೇವ್ರು ಒಲಿಯುವುದಿಲ್ಲ, ಒಂದೇ ದೇವರಿಗೆ ಶ್ರದ್ಧೆಯಿಂದ ನಡ್ಕೋ, ಆವಾಗ ನಿನಗೆ ದೇವ್ರು ಒಲಿತಾನ. ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ, ಮತ್ತೊಂದ ಕೆರಗಿದರೆ ಕಿವಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ. ಇನ್ನು 7 ವರ್ಷ ಬಸವಣ್ಣಗ. 7 ವರ್ಷದಾಗ ಅವ್ರ ಅಪ್ಪಗ ಬುದ್ಧಿ ಹೇಳಾಕತ್ತಾನ ಬಸವಣ್ಣ. ಏನಂತ? ದೇವ್ರು ಒಬ್ಬವನ ಅದನಪ್ಪ, ಕನ್ನಡಿ ಒಂದೇ ಅದ. ನಾನ್ ನೋಡಿದ್ರೆ ನಾನು ಮುಖ, ಎಲ್ಲಪ್ಪ ನೋಡಿದ್ರೆ ಅವನ ಮುಖ.
ನಮ್ಮ ಶರಣ ಬಸವ ನೋಡಿದ್ರ ಅವ್ರ ಮುಖ, ಅಪ್ಪವ್ರು ನೋಡಿದ್ರ ಅವ್ರ ಮುಖ, ನೀವು ನೋಡಿದ್ರ ನಿಮ್ ಮುಖ, ನೀವು ನೋಡಿದ್ರ ನಿಮ್ ಮುಖ, ನೀವು ನೋಡಿದ್ರ ಮುಖ, ಕನ್ನಡಿ ಒಂದೇ ಅದ. ಹಂಗ ದೇವ್ರು ಒಬ್ಬವನೇ ಅದನ, ದೇವ್ರು ಒಬ್ಬವನೇ ಅದನ. ಆದ್ರೇನು ಹೆಸರು ಬಹಳ ಅದಾವ. ಯಾರ ಅಲ್ಲ ಅಂತಾರ, ಯಾರು ಯೇಸು ಅಂತಾರ, ಏನ್ರಿಪ್ಪ, ಯಾರು ವಿಷ್ಣು ಅಂತಾರ, ಯಾರು ರಾಮ ಅಂತಾರ, ಯಾರು ಶಿವ ಅಂತಾರ, ಯಾರು ಖಂಡೇಶ ಅಂತಾರ, ಯಾರು ಸಂಗಮನಾಥ ಅಂತಾರ, ಯಾರು ಶಿವಲಿಂಗೇಶ ಅಂತಾರ, ಶರಣ ಶಿವಲಿಂಗೇಶ ಅಂತಾರ. ಇರು ದೇವರು ಮಾತ್ರ ಒಂದ. ಭಕ್ತಿ ಅನ್ನೋದು ಹರಿದು ಹಂಚು ಹೋಗಬಾರದು ಅನ್ನೋ ಕಾರಣಕ್ಕಾಗಿ ನಮ್ಮ ಶಿವಶರಣರು ಏಕದೇವ ಉಪಾಸನೆಯನ್ನ ತಂದ್ರು. ನೀನ್ ಯಾವ ದೇವರನ್ನು ಪೂಜೆ ಮಾಡು, ನಿನಗೆ ಯಾವ್ದು ಇಷ್ಟ ಅದ, ಆದ್ರೆ ಆ ದೇವರ ಮೇಲೆ ನಿನ್ನ ಗಟ್ಟಿ ನಂಬಿಕೆ ಇರಲಿ, ಗಟ್ಟಿ ವಿಶ್ವಾಸ ಇರಲಿ. ಆ ವಿಶ್ವಾಸವೇ ನಿನಗೆ ಒಳ್ಳೇದು ಮಾಡ್ತದ, ಆ ವಿಶ್ವಾಸವೇ ನಿನಗೆ ಪರಮಾತ್ಮನನ್ನು ತೋರಿಸ್ತದ. ದೇವನೊಬ್ಬ, ನಾಮ ಹಲವು. ಇವತ್ತು ಪತಿವ್ರತ ಅನಿಸ್ಕೊಂಡಿರ್ತಕ್ಕಂಥ ಸ್ತ್ರೀಗೆ ಗಂಡ ಏನು 8 ಮಂದಿ ಇರ್ತಾರೆ? ಯಾವ ರೀತಿಯಾಗಿ ಪತಿವ್ರತ ಅನಿಸ್ಕೊಂಡಿರ್ತಕ್ಕಂಥ ಸ್ತ್ರೀಗೆ ಗಂಡ ಎಂತಕ್ಕಂಥವನು ಒಬ್ಬನೇ ಹೆಂಗಿರ್ತಾನ, ಹಂಗ ಜಗತ್ತಿಗೆ ಗಂಡ ಅವನು ಒಬ್ಬನೇ ಅದಾನ, ಪರಮಾತ್ಮ ಒಬ್ಬನೇ ಅದಾನ. ಸಬ್ಕಾ ಮಾಲಿಕ್ ಏಕ್ ಹೈ, ಎಲ್ಲರ ದೇವರು ಒಬ್ಬನೇ ಅದಾನ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವೋ ನಮಸ್ಕಾರಾಯ ಶಂಕರಂ ಪ್ರತಿಗಚ್ಚತಿ. ಮಳಿ ಬಿತ್ತು ಅಂತಂದ್ರ ಹಳ್ಳ ಕೊಳ್ಳಗಳ ಮುಖಾಂತರ ನದಿ ಹರಿತವೇನಿಲ್ರಿಪ್ಪ. ನದಿ ಹರಿದು 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 ಕಟ್ಟ ಕಡಿಗದ ಎಲ್ಲಿಗೆ ಸೇರ್ತದ? ಸಮುದ್ರಕ್ಕೆ ಸೇರ್ತದ, ಹೌದಲ್ಲ? ಹಂಗ ಈ ದೇವರುಗಳ ಹೆಸರುಗಳು ಅನ್ನೋದು ಅವು ನದಿ ಇದ್ದಂಗದವ. ಆದ್ರ ಆ ಸಮುದ್ರ ಅನ್ನೋದು ಏನೈತಲ್ಲ ದೇವರು, ಅದು ಒಂದದ. ಅದಕ್ಕ ಏಕದೇವ ಉಪಾಸನೆ ನಮ್ಮ ಶಿವಶರಣರು ಈ ಪ್ರಪಂಚದೊಳಗ ತಂದ್ರು. ಯಾವಾಗ ಅವ್ರ ಅಪ್ಪಗ ಹೇಳ್ತಾನ ಬಸವಣ್ಣ, ಅಪ್ಪ ನೀ 108 ದೇವರನ್ನ ಬಿಟ್ಟು ಒಂದ ದೇವರಿಗೆ ನೀ ಶ್ರದ್ಧೆಯಿಂದ ನೀ ಪೂಜೆ ಮಾಡಿದೆ ಅಂತಂದ್ರ ಹೆಂಗ ಒಂದ ಕಡೆಗೆ ಆಳವಾಗಿ ತೆಗೆದ್ರ ಗಾಳಿ ತೆಗೆದ್ರ ಬಾಯಿ ಆಗ್ತದೋ, ಹಂಗ ಒಂದೇ ದೇವರಲ್ಲಿ ನಿಷ್ಠೆ ಇಟ್ಟು ನೀನು ಭಕ್ತಿಯನ್ನ ಮಾಡಿದ್ರ ಅದು ಆ ಭಕ್ತಿ ಭಗವಂತನಿಗೆ ಮುಟ್ತದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣ ಹೇಳ್ದ ಅವಾಗ ಜ್ಞಾನೋದಯ ಆತು ತಂದಿಗೆ. ಯಾರಿಗೆ? ಮಾದರಸನಿಗೆ. ಅವಾಗ ಮಾದರಸ ಅಂತನ ವರ ಮೇಕು ಗುಣಿ ಪುತ್ರ ನಚ ಮೂರ್ಖ ಶತಾನ್ನಪಿ ಏಕಶ್ಚಂದ್ರ ಸ್ತಮೋ ಹಂತಿ ನಚ ತಾರಾಗಣೋಪಿಚ. ಇವತ್ತು ಆಕಾಶದೊಳಗ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ನಕ್ಷತ್ರ ಇದ್ರೂ ಕೂಡ ಯಾವ ನಕ್ಷತ್ರಗಳು ಕೂಡ ಈ ಭೂಮಿಗೆ ಬೆಳಕು ಕೊಡುವುದಿಲ್ಲ. ಒಬ್ಬ ಚಂದ್ರ ಇದ್ದ ಅಂತಂದ್ರ ಅಥವಾ ಒಬ್ಬ ಸೂರ್ಯ ಇದ್ದ ಅಂತಂದ್ರ ಯಾವ ರೀತಿಯಾಗಿ ಈ ಭೂಮಿಗೆ ಬೆಳಕು ಕೊಡ್ತಾವ. ನನಗ 108 ಮಕ್ಕಳು ಇಲ್ಲದೆ ಇದ್ರೇನಾತು? ಚಂದ್ರನಂಗ ಒಬ್ಬ ಮಗ ಅದನ, ಸೂರ್ಯನಂಗ ಒಬ್ಬ ಮಗ ಅದನ, ನನ್ನ ಬಸವಣ್ಣ. ಇಂಥ ಮಗನನ್ನ ಹಡಿಬೇಕಾದ್ರೆ ನಾನೆಂಥ ಪುಣ್ಯ ಮಾಡಿರ್ಬೇಕು ಅಂತ ತಿಳ್ಕೊಂಡು ಬಸವಣ್ಣನನ್ನು ಕಂಡ್ರ ಇಷ್ಟು ಪ್ರೀತಿ, ಇಷ್ಟು ಗೌರವ, ಇಷ್ಟು ಬಹಳ ಅಂದ್ರೆ ಬಹಳ 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 ಮುದ್ದು ಮಾಡಕತ್ತಾರ ಯಾರು? ತಂದೆಯಾಗಿರ್ತಕ್ಕಂಥ ಮಾದರಸ. ಹಿಂಗ ದಿನಗಳು ಹೋದು 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 ಒಂದು ದಿವಸ ಏನಾಯ್ತು ಅಂತಂದ್ರೆ ಅಲ್ಲಿ ಬಾಗೇವಾಡಿ ಹತ್ರ ಒಂದು ಹಳ್ಳಿ. ಆ ಹಳ್ಳಿಯ ಒಂದು 8-10 ಮಂದಿ ಹಿರಿಯರು ಬಂದ್ರು, ನಿಮ್ಮಂತ ದೊಡ್ಡ ಹಿರಿಯರು ಬಂದ್ರು. ಬಾಗೇವಾಡಿಯ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸನಿಗೆ ಅವರು ಆಮಂತ್ರಣ ಕೊಡ್ತಾರ. ಏನ್ರಿ ಮಾದರಸರ, ನೀವು ಸಮಾಜದೊಳಗೆ ದೊಡ್ಡ ವ್ಯಕ್ತಿಗಳು, ಅಗ್ರಹಾರದ ನಾಯಕರು, ನಮ್ಮೂರಾಗ ಗ್ರಾಮದೇವಿ ಜಾತ್ರೆ ಅದ, ಆ ಗ್ರಾಮದೇವಿಯ ಜಾತ್ರೆಗೆ ನೀವು ಬರ್ಬೇಕ್ರಿ ಅಂತ ತಿಳ್ಕೊಂಡು ಆಮಂತ್ರಣ ಕೊಟ್ರು. ಗ್ರಾಮದೇವಿ ಜಾತ್ರೆ ಅಂತಂದ್ರ 20 ವರ್ಷಕ್ಕೋ 50 ವರ್ಷಕ್ಕೋ 100 ವರ್ಷಕ್ಕೋ ಮಾಡುವ ಅಪರೂಪದ ಜಾತ್ರೆ. ಅಪರೂಪಕ್ಕೆ ಮಾಡಕತ್ತೀರಪ್ಪ, ನೀವು ಬರಬೇಕು ಅಂದ ಕೂಡಲೇ ಆತ ನಾವು ಬರ್ತೀವಿ ಅಂತೇಳಿ ಒಪ್ಕೊಂಡ್ರು. ಮುಂದೆ 3-4 ದಿವಸಕ್ಕೆ ಜಾತ್ರೆ ಇತ್ತು. ಅವಾಗ ಇವ್ರು ಜಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ಚಕಡಿ ಕಟ್ಕೊಂಡು ತಯಾರಾಗಕತ್ತಾರ. ಬಸವಣ್ಣ ಅಂತಾನ, ಯಪ್ಪ ನಾನು ಬರ್ತೀನಿ ಜಾತ್ರೆ ನೋಡಾಕ. ಮತ್ತೆ ಮಕ್ಕಳಿಗೆ ಜಾತ್ರೆ ಅಂತಂದ್ರೆ ಬಹಳ ಖುಷಿ ನೋಡ್ರಿ, ತಿಂಡಿ ತಿನಿಸು ಆಟದ ಸಾಮಾನು ಅದು ಇದು. ಮಕ್ಕಳಿಗೆ ಜಾತ್ರೆ ಅಂದ್ರೆ ಆಕರ್ಷಣ. ಅಪ್ಪ ನಾನು ಜಾತ್ರೆಗೆ ಬರ್ತೀನಿ ಅಂತ ತಿಳ್ಕೊಂಡು ಬಸವಣ್ಣನು ಅಗ್ದಿ ಬಹಳ ಹುರುಪು ಹುಮ್ಮಸ್ಸಿನಿಂದ ತಂದೆಯ ಜೊತೆಗೆ ಆ ಒಂದು ಗ್ರಾಮದೇವಿ ಜಾತ್ರೆಗೆ ಹೋದ.
ಇವ್ರು ಬಂದ್ರು ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಬರಬೇಕು ಬರಬೇಕು ಅಂತ ತಿಳ್ಕೊಂಡು ಕರ್ಕೊಂಡು ಗುಡಿಯಾಗ ಹೋದ್ರು, ದರ್ಶನ ಮಾಡಿಸಿದ್ರು. ಆ ಗುಡಿ ಎದುರುಗಡೆನೆ ಹೋಮ ಹವನ ಕಾರ್ಯ ನಡೆದಿತ್ತು. ದೊಡ್ಡ ಒಂದು ಯಜ್ಞ ಕುಂಡ ಇತ್ತು. ಸುತ್ತ 8-10 ಮಂದಿ ಆ ವಿಪ್ರರು ಕುಂತ್ಕೊಂಡು ಮಂತ್ರಗಳನ್ನ ಹೇಳ್ತಾ ಆಗ್ನೇಯ ಸ್ವಹ ಆಗ್ನೇಯ ಇದಂ ನಮಃ ಅಂತ ತಿಳ್ಕೊಂಡು ಹವಿಸ್ಸುಗಳನ್ನ ಅದರೊಳಗೆ ಹಾಕಾಕತ್ತಿದ್ರು. ಬಸವಣ್ಣನ ಲಕ್ಷ್ಯ ಎಲ್ಲಿ ಹೋತು ಅಂತಂದ್ರ ಸ್ವಲ್ಪ ದೂರದಾಗ ಕಟ್ಟಿರ್ತಕ್ಕಂತ ಒಂದು ಹೋತದ ಮರಿ ಕಡೆಗೆ ಬಸವಣ್ಣನ ಲಕ್ಷ್ಯ ಹೊತ್ತು. ಅದಕ್ಕೆ ಸ್ನಾನ ಮಾಡಿಸ್ಯಾರ, ಅದಕ್ಕೆ ಹಣಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಾರ, ಕೊಳ್ಳಾಗ ಒಂದು ಹೂವಿನ ಹಾರ ಹಾಕ್ಯಾರ. ಅದ್ರ ಕಡೆಗೆ ಬಸವಣ್ಣನ ಲಕ್ಷ್ಯ ಹೊತ್ತು. ಮತ್ತು ಮಕ್ಕಳಿಗೆ ಅಂತಂದ್ರೆ ಈ ಮರಿ ಅವು ಸ್ವಲ್ಪ ಖುಷಿ ನೋಡ್ರಿ. ಅದ್ರ ಜೊತೆಗೆ ಆಡ್ಕೊಂತ ನಿಂತ ಹತ್ರ ಹೋಗಿ ಅದ್ರ ಮೇಲೆ ಕೈ ಆಡಿಸೋದು, ಹಿಂಗ ಆಡ್ಕೊಂತ ನಿಂತ ಹಿಂಗ ನಿಂದ್ರುದ್ರಾಗ ತಡ ಏನಾತು ಅಂತಂದ್ರ ಒಬ್ಬ ಬಂದವನ ಆ ಕುರಿನ ಬಿಚ್ಚದವನ ಆ ಯಜ್ಞ ಕುಂಡದ ಹತ್ರ ಒಯ್ದವನ ಅದರ ಕತ್ತನ್ನ ಕತ್ತರಿಸಿ ಯಜ್ಞ ಕುಂಡದೊಳಗೆ ಹಾಕಿಬಿಟ್ರು. ತಾನು ಮುದ್ದು ಮಾಡಿ ಆಡ್ತಾ ಇರ್ತಕ್ಕಂಥ ಆ ಹೋತದ ಮರಿಯನ್ನ ಆ ಯಜ್ಞ ಕುಂಡದ ಹತ್ರ ಒಯ್ದು ಅದನ್ನ ಕುತ್ತಿಗೆಯನ್ನ ಹಿಂಗ ಕತ್ತರಿಸಿ ಬಲಿ ಕೊಟ್ಟು ಯಾವಾಗ ಆ ಯಜ್ಞ ಕುಂಡದೊಳಗೆ ಹಾಕಿದ್ರು ಎದಿ ಜಲ್ಲಂತು ಬಸವಣ್ಣಂದು. ಮೊದಲೇ ಸಣ್ಣ ಹುಡುಗ, ಮುಗ್ಧ ಮನಸ್ಸು, ಈ ಭೀಭತ್ಸವಾಗಿರ್ತಕ್ಕಂಥ ದೃಶ್ಯವನ್ನ ನೋಡಿದ ಕೂಡಲೇ ಅಪ್ಪ ಅಂತ ತಿಳ್ಕೊಂಡು ಜೋರಾಗಿ ಚೀರ್ದ, ಓಡ್ಕೊಂತ ಬಂದ, ತನ್ನ ತಂದೆಯನ್ನ ಹಿಂಗ ಗಟ್ಟಿಯಾಗಿ ಅಪ್ಕೊಂಡ. ಯಾಕೋ ಬಸವ ಏನಾತು ಯಪ್ಪ, ಆ ಹೊತ್ತದ ಮರಿನ ಅವ್ರು ಕೊಂದು ಆ ಅಗ್ನಿಯೊಳಗೆ ಹಾಕಿದ್ರು, ಆ ಬೆಂಕಿಯೊಳಗೆ ಹಾಕಿದ್ರು. ಅದಕ್ಕೆ ಯಾಕೆ ಅನ್ಸ್ತೀಯೋ, ಇದಕ್ಕೆ ಬಲಿ ಕೊಡ್ತಾರೋ, ಯಜ್ಞಕ್ಕ ಬಲಿ ಕೊಡ್ತಾರ. ಅಪ್ಪ, ಪ್ರಾಣಿಯನ್ನು ಕೂಡ ಯಜ್ಞಕ್ಕೆ ಬಲಿ ಕೊಡ್ತಾರ? ಹೌದಪ್ಪ, ಬಲಿ ಕೊಡ್ತಾರ. ಯಾಕೆ ಕೊಡ್ತಾರ? ಈ ಯಜ್ಞದ ಮುಖಾಂತರ ಆ ಪ್ರಾಣಿಯನ್ನ ಬಲಿ ಕೊಟ್ರ ಆ ಅಗ್ನಿ ದೇವನಿಗೆ ಸಮಾಧಾನ ಆಗ್ತದ, ಆ ದೇವತೆಗೆ ಅದು ಪ್ರಸಾದ ರೂಪವಾಗಿ ಮುಟ್ತದ. ಆ ಕಾರಣಕ್ಕಾಗಿ ಆ ಬಲಿಯನ್ನ, ಆ ಪ್ರಾಣಿಗಳನ್ನ ಬಲಿ ಕೊಡ್ತಾರ ಅಂತ ತಿಳ್ಕೊಂಡು ಯಾವಾಗ ಅವರಪ್ಪ ಹೇಳ್ದ, ಅಪ್ಪ, ಪ್ರಾಣಿಗಳನ್ನ ಬಲಿ ಕೊಟ್ರ ದೇವರಿಗೆ ಸಂತೃಪ್ತಿ ಆಗ್ತದ, ದೇವಿಗೆ ಸಂತೃಪ್ತಿ ಆಗ್ತದ. ಹೌದಪ್ಪ, ಹಾಗಾದ್ರೆ ನನಗೂ ಬಲಿ ಕೊಡುಪ್ಪ, ನನಗೂ ಬಲಿ ಕೊಡು, ಆ ದೇವರಿಗೆ ಸಂತೃಪ್ತಿ ಆಗ್ಲಿ. ಹಂಗ ಅನ್ಬಾರ್ದಪ್ಪ, ತಪ್ಪಾಯ್ತಾನಪ್ಪ ಅಂತ ತಿಳ್ಕೊಂಡು ಹಿಂಗ ಬಾಯಿಗೆ ಕೈ ಹಿಡಿತಾನ ಯಾರು? ಮಾದರಸ. ಆವಾಗ ಬಸವಣ್ಣ ಅಂತಾನ, ಏನಪ್ಪ, ನಿನ್ನ ಮಗ ಸಾಯ್ತಾನ ಅಂತಂದ್ರ ನಿನ್ನ ಕಳ್ಳ ಚುರ್ರ ಅಂತದ. ನಮ್ಮಂಗ ಅದಕ್ಕೂ ಕೂಡ ಒಂದು ಜೀವ ಇರ್ಬೇಕಲ್ಲ, ಅದಕ್ಕೂ ಕೂಡ ಇವತ್ತು ಕತ್ತರಿಸಿ ಆ ಯಜ್ಞದೊಳಗೆ ಹಾಕಿದ್ರಲ್ಲ, ಆ ಮರಿಗೂ ಕೂಡ ಎಷ್ಟು ತ್ರಾಸಾಗಿರ್ಬೇಕು, ಅದಕ್ಕೂ ಕೂಡ ತಂದೆ ತಾಯಿ ಇರ್ಬೇಕಲ್ಲ, ಆ ತಾಯಿಗೆ ಎಷ್ಟು ತ್ರಾಸಾಗಿರ್ಬೇಕು. ಯಾವಾಗ ಹಿಂಗ ಬಸವಣ್ಣ ಅಂದ, ಅವರಪ್ಪಗ ಮಾತಾಡಕ ಮಾತು ಬರಲಿಲ್ಲ. ಏನಲ್ಲಿ ಬಲಿ ಕೊಟ್ರಲ್ಲ, ಆ ಬಲಿ ಕೊಟ್ಟಿರ್ತಕ್ಕಂಥ ಆ ವ್ಯಕ್ತಿ ಹತ್ರ ಹೋಗಿ ಅಂತಾನ ಬಸವಣ್ಣ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ಏನ್ರಿಪ್ಪ, ಯಾವ ಧರ್ಮ ಹೇಳ್ತದ್ರಿಪ್ಪ ಬಲಿ ಕೊಡಬೇಕು ಅಂತ? ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸು ಅನ್ನೋದೇ ಪ್ರತಿಯೊಂದು ಧರ್ಮ. ಯಾವ ಧರ್ಮ ಹೇಳ್ತದ ಈ ರೀತಿಯಾಗಿ ಆ ಪಶುಗಳನ್ನ ಬಲಿ ಕೊಡಬೇಕು ಅಂತ? ಇದು ನೀವು ಮಾಡುದು ತಪ್ಪ್ರೆಪ್ಪ, ಇದು ಯಾವ ಧರ್ಮದಲ್ಲಿಯೂ ಕೂಡ ಹೇಳುವುದಿಲ್ಲ ಅಂತ ತಿಳ್ಕೊಂಡು 7 ವರ್ಷದ ಬಾಲಕನಾಗಿರ್ತಕ್ಕಂಥ ಬಸವಣ್ಣ ಅಲ್ಲಿ ಇರ್ತಕ್ಕಂಥ ವಿಪ್ರರಿಗೆ ಬುದ್ಧಿ ಹೇಳ್ತಾನ. ಆ ಒಂದು ಹೋಮದಲ್ಲಿ ಸುಡ್ತಾ ಇರ್ತಕ್ಕಂಥ ಪಾಪ ಆ ಹೋತದ ಮರಿಯನ್ನ ನೋಡ್ತಾ ಹತ್ತಿರ ಬಂದು ಅಂತಾನ, ಏನಂತಂತ ಮಾತಿಂಗೆ ನಿನ್ನ ಕೊಂದಿಹರೆಂದು ಎಲೆ ಹೋತೆ ಅಳು ಕಂಡೆಯ, ವೇದವ ನೋದುವವರ ಮುಂದೆ ಅಳು ಕಂಡೆಯ, ಶಾಸ್ತ್ರವ ಕೇಳುವವರ ಮುಂದೆ ಅಳು ಕಂಡೆಯ. ನೋಡು ಹೋತೆ, ನಿನಗೆ ಇಲ್ಲಿ ಬಲಿ ಕೊಟ್ಟವರು ಯಾರೋ ಅಜ್ಞಾನಿಗಳಲ್ಲ, ತಿಳಿಲಾರದವರಲ್ಲ, ಇವರೆಲ್ಲ ವೇದವನ್ನ ಓದುವವರು, ಶಾಸ್ತ್ರಗಳನ್ನ ಕೇಳುವವರು, ಊರಾಗ ದೊಡ್ಡವರು ಅಂತ ಅನ್ನಿಸ್ಕೊಂಡವರು. ಇಂಥವ್ರು ತಮ್ಮ ಅಜ್ಞಾನಕ್ಕಾಗಿ ನಿನಗೆ ಬಲಿ ಕೊಟ್ಟಾರ. ಎಲೆ ಹೋತೆ, ಯಾವ ರೀತಿಯಾಗಿ ಇವರು ನಿನ್ನನ್ನ ಕೊಂದಾರ, ಕೊಂದವರಿಗೆ ಸಾವು ತಪ್ಪದು, ಇವರು ಕೂಡ ಒಂದು ದಿವಸ ಸತ್ತು ಹೋಗ್ತಾರ, ಆ ಪಾಪದ ಫಲವನ್ನ ಅನುಭವಿಸ್ತಾರ ಅಂತ ತಿಳ್ಕೊಂಡು ಪಾಪ ಬಾಲಕನಾಗಿರ್ತಕ್ಕಂತಹ ಬಸವಣ್ಣ ದುಃಖವನ್ನ ಮಾಡ್ತಾ ಅಳ್ತಾ ಇರ್ತಕ್ಕಂತಹ ಸಮಯದೊಳಗ
ಅವನನ್ನು ಸಮಾಧಾನ ಮಾಡ್ಕೊಂತ ಮಾದರಸರು ಮನೆಗೆ ಕರ್ಕೊಂಡು ಬರ್ತಾರ ಎಂತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ಪುರಾಣದೊಳಗೆ ನಾವು ಕೇಳ್ತೀವಿ. ಬಸವಣ್ಣನಗಳ ಲೀಲೆಗಳು ಶುರು ಆದ ನೋಡ್ರಪ್ಪ. ಸಣ್ಣವನಿದ್ದಾಗ ಬಸವಣ್ಣನಲ್ಲಿ ಇಂತಿಂಥ ಗುಣಗಳಿದ್ದು, ಇನ್ನು ದೊಡ್ಡವನಾದ ಬಳಿಕ ಹೆಂಗಿರ್ಬೇಕು ನಮ್ಮ ಬಸವಣ್ಣ, ಎಂಥ ಜ್ಞಾನ, ಎಂಥ ವೈಚಾರಿಕತೆ, ಎಂಥ ಭಕ್ತಿ, ಎಂಥ ವೈರಾಗ್ಯ ಇರಬೇಕು ಬಸವಣ್ಣನ ಹತ್ರ. ಅದಕ್ಕೆ ಇನ್ನು ಮುಂದೆ ಬಹಳ ಇನ್ನೂ ಅದ್ಭುತವಾಗಿರ್ತಕ್ಕಂಥ ಲೀಲೆಗಳು ಶುರು ಆಗ್ತವ. ಅದಕ್ಕೆ ನಾನು ಎಲ್ಲ ಅಣ್ಣ ತಮ್ಮಂದಿರಲ್ಲಿ, ನನ್ನ ಶರಣರಲ್ಲಿ, ನನ್ನ ತಾಯಂದ್ರಲ್ಲಿ ಒಂದೇ ನಾ ಏನ್ ಕೇಳೋದು ಅಂತಂದ್ರೆ, ಸ್ವಲ್ಪ ಬೇಗ ಬರ್ರಿ. ಏನ್ ಕೇಳ್ತೀನಿ ನಾನು ನಿಮಗೆ? ರೊಕ್ಕ ರೂಪಾಯಿ ಅಲ್ಲ, ಬಂಗಾರ ಬೆಳ್ಳಿ ಅಲ್ಲ, ಏನು ಕೇಳ್ತೀನಿ? ಸ್ವಲ್ಪ ಬೇಗ ಬರ್ರಿ. ನಾ ಕೇಳಿದೆ, ಯಾಕೋ ಸ್ವಲ್ಪ ತಡ ಬರ್ತೈತಿ ಅಲ್ರಿಪ್ಪ ಮಂದಿ? ಇಲ್ರಿ ಅಪ್ಪ, ಎಲ್ಲರೂ ಹೊಲಕ್ಕೆ ದುಡ್ಯಾಕ್ ಹೋಗಿರ್ತಾರ್ರಿಪ್ಪ, ಅದಕ್ಕೆ ಅವ್ರು ಬರೋದ 6-6:30 ಆಗ್ತದ್ರಿ. ಮತ್ತು ಮನೆಗೆ ಹೋಗಿ ಎಲ್ಲಾ ಕಸ ಮುಸ್ರಿ ಅದು ಇದು ಕೆಲಸ ಮುಗಬೇಕಂತಂದ್ರ ಮತ್ತೆ ಅದಕ್ಕೆ 7-7:30 ಬರ್ತಾರ. ಏನು ತೊಂದರೆ ಇಲ್ಲ. ಯಾಕೆ ಬಸವಣ್ಣವ್ರು ಏನ್ ಹೇಳ್ಯಾರ ಅಂತಂದ್ರ, ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿದ್ದಡು ಹಂಗು ಹರಿಯಬೇಕು ಅಂತ ಹೇಳಂದಾರ ಬಸವಣ್ಣವರು. ಕಾಯಕಕ್ಕೆ ಬಹಳ ಮಹತ್ವ ಕೊಟ್ಟಾರ. ಮೊದಲು ಕಾಯಕ, ಆನಂತರ ಗುರುಲಿಂಗ ಜಂಗಮ ಪೂಜೆ. ನೀವು ಮಾಡೋದು ಬಹಳ ದೊಡ್ಡದ, ಇಲ್ಲ ಅಂತಲ್ಲ. ಆದ್ರೆ ಬೇಗ ಮನೆಗೆ ಬಂದ ಕೂಡಲೇ ತಡ ಮಾಡ್ಲಾರ್ದಂಗ ಸ್ವಲ್ಪ ಬೇಗ ಬಂದ್ರಿ ಅಂತಂದ್ರೆ ಏನಾಗ್ತದ ಅಂತಂದ್ರ, ಪಾಪ ಹಳ್ಳಿಯಿಂದ ಮಂದಿ ಬರಾಕತ್ತಾರ, ಅವ್ರಿಗೆ ಹೋಗಕ್ಕೆ ತಡ ಆಗ್ತದೆ. ಬೇಗ ಪುರಾಣ ಬಿಟ್ವಿ ಅಂತಂದ್ರೆ ಬೇಗ ಪ್ರಸಾದ ಮಾಡ್ಕೊಂಡು ಅವ್ರು ಬೇಗ ಊರು ಸೇರ್ತಾರೆ. ಅದಕ್ಕೆ ಬೇಗ ಶುರು ಮಾಡಿ ಬೇಗ ಬಿಡೋಣ. ಆದಷ್ಟು ಏನ್ರಿ 6:30 ಅಂತ ಹೇಳಂದಿದ್ವಿ, 6:30 ನೀವು ಬಹಳ ಆಯ್ತು ಅಂತಂದ್ರೆ ಕಡೆಗೆ 7 ಗಂಟೆಗಾದ್ರೂ ಕೂಡ ಬರ್ರಿ. 7ರಿಂದ 7:30 ಕರೆಕ್ಟ್ ಅವ್ರ ಸಂಗೀತ ಎಷ್ಟು ಚಂದ ಹಾಡ್ತಾರೆ. ಏನದು ಮೈಯೆಲ್ಲ ಕಿವಿಯಾಗಿ ಕೇಳಬೇಕು, ಅಷ್ಟು ಅದ್ಭುತವಾಗಿ ಸಂಗೀತ ನಡೀತದ ಕಾರ್ಯಕ್ರಮ. ಒಂದ್ ಅರ್ಧ ತಾಸು ಸಂಗೀತ ಕೇಳ್ರಿ, ಮನಸ್ಸು ಹಗರ ಆಗ್ತದ, ಮನಸ್ಸು ಶುದ್ಧ ಆಗ್ತದ, ಮನಸ್ಸು ಪವಿತ್ರ ಆಗ್ತದ. ಎಂಥದೇ ಟೆನ್ಷನ್ ಇದ್ರು ಸಹಿತ ಝರ್ರ ಅಂತ ತಿಳಿತದ. ಅವ್ರ ಧ್ವನಿ ಕೇಳಿದ್ರೆ ಸಾಕು, ಅವ್ರ ಹಾಡು ಕೇಳಿದ್ರೆ ಸಾಕು, ಎಷ್ಟು ಆನಂದ ಅನಿಸ್ತದ. ಅಲ್ಲಿ ಮಠದಾಗಿದ್ರು ಸಹಿತ ನನ್ನ ಕಿವಿ ಎಲ್ಲ ಈ ಕಡೆನೇ ಇರ್ತದೆ. ಏನ್ ಹಾಡಕತ್ತಾರ ನಮ್ ಗವಾಯಿಗಳು, ಎಂಥದ್ ಹಾಡಕತ್ತಾರ ಅಂತ ತಿಳ್ಕೊಂಡು ನಾ ಅಲ್ಲಿ ಸ್ನಾನ ಪೂಜೆ ಮಾಡ್ಕೊಂತಾನೆ ಇವ್ರದೆಲ್ಲ ಹಾಡ ಕೇಳ್ಕೊಂತ ಇರ್ತೀನಿ. ಯಾಕಂತಂದ್ರ ಅಷ್ಟು ಶುದ್ಧ ಅವ್ರ ಕಂಠ. ಅದೇನು ಕಂಠದೊಳಗ ಅವ್ರು ಏನ್ ಇಟ್ಕೊಂಡ್ರಂತಂದ್ರ ಜೇನ್ ಇಟ್ಕೊಂಡ್ರೇನು ಅಂತ ಅನಿಸ್ತದ. ಅಷ್ಟು ರುಚಿ ಅವ್ರ ಕಂಠ, ಅಷ್ಟು ಅದ್ಭುತವಾಗಿ ಹಾಡ್ತಾರೆ. ಅದಕ್ಕೆ 7 ಗಂಟೆಗೆ ಇಲ್ಲಿ ಇರ್ಬೇಕು. ನೀವು 7:30 ತನಕ ಸಂಗೀತ ಕೇಳಬೇಕು. ಯಾವಾಗ 7:30 ಕರೆಕ್ಟ್ ಪ್ರಾರ್ಥನಾ ಶುರು ಆಗ್ತದೆ, ನಾವು ನೀವು ಕೂಡ ಪ್ರಾರ್ಥನಾ ಮಾಡ್ಬೇಕು. ನೀವೇನ್ ಮಾಡ್ತೀರಿ ಅಂತಂದ್ರ, ಯಾವಾಗ ನಾವು ಜಯಗುರು ಬಸವಣ್ಣ ಅಂತೀವಿ, ಅಪ್ಪವ್ರು ಬಂದ್ರೆ ನಡಿ ಅಂತ ತಿಳ್ಕೊಂಡು ಅವಾಗ ನೀವು ಮನೆ ಬಿಡ್ತೀರಿ. ಹೌದೇನಿಲ್ರಿ? ಅವಾಗ ನೀವು ಮನೆ ಬಿಡ್ತೀರಿ. ಹಂಗಲ್ಲ, ನಾವು ನೀವು ಕೂಡ ನಾಳೆಯಿಂದ ಪ್ರಾರ್ಥನೆ ಮಾಡೋಣ ಅಂತೇಳಿ ಹೇಳ್ತಾ ಮುಂದಿನ ಜಯ ನಮ ಪರಾಪದೇ ಶಿವ ಹರ ಹರ ಮಹಾದೇವ.